ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಕಡು ಕರುಣೆ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು. ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ಬಿಟ್ಟಿಗಳ ನೆವದಿಂದಲಾಗಲಿ ಹೊಟ್ಟೆಗೋ ಸುಖವಾದಡಾಗಲಿ ಕೆಟ್ಟ ರೋಗ ಪ್ರಯುಕ್ತವಾಗಲಿ ಅಣಕದಿಂದೊಮ್ಮೆ ನಿಟ್ಟಿಸಿರಿ ನಿಂಬಾಯ್ದರಿದು ಹರಿವಿಠಲಾಸಲ ಹೆಂದೆನಲು ಕೈಗೊಟ್ಟು ಕಾಯುವ ಕೃಪಾಳು ಸಂತತ ತನ್ನ ಭಕುತರನು. ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾರೆ ಜಗನ್ನಾಥದಾಸರು. ಪರಮಾತ್ಮ ಎಂಥ ಕರುಣಾ ಸಮುದ್ರ ಅಂದರೆ, ನೀನು ಹೇಗೋ ನನ್ನ ಹೆಸರು ತಗೊಂಡ್ರು ನಾನು ನಿನ್ನ ರಕ್ಷಣೆ ಮಾಡ್ತೀನಿ ಅಂತ. ಬಿಟ್ಟಿಗಳ ನೆವದಿಂದಲಾಗಲಿ, ದೇವ್ರು ನೆನೆಸ್ಬೇಕು ಅಂತ ನಾವೇನು ನೆನೆಸಿಲ್ಲ. ಈ ಬೆಂಗಳೂರು ಕಡೆ ಏನಾದ್ರು ಅಯ್ಯೋ ರಾಮ ಅಂತಾರೆ. ಹಾಗಾದ್ರೂ ರಾಮ ಅಂದಿಯಲ್ಲ, ನಾನು ನಿನ್ನ ರಕ್ಷಣೆ ಮಾಡ್ತೀನಿ ಅಂತ ಪರಮಾತ್ಮ. ಹೊಟ್ಟೆಗೋ ಸುಖವಾದಡಾಗಲಿ, ಹೊಟ್ಟೆಗೋಸ್ಕರ ಹೋಗಿ ದೇವ್ರ ಹೆಸರು ಹೇಳ್ಕೊಂಡು ಬೇಡು, ಆಗಲೂ ಪರಮಾತ್ಮ ನಿನ್ನ ರಕ್ಷಣೆ ಮಾಡ್ತಾನೆ. ಕೆಟ್ಟ ರೋಗ ಪ್ರಯುಕ್ತವಾಗಲಿ, ರೋಗ ಬಂದಿದೆ, ಎಲ್ಲ ಆಸ್ಪತ್ರೆಗಳಾಯಿತು, ಎಲ್ಲ ಡಾಕ್ಟ್ರುಗಳಾಯಿತು, ಎಲ್ಲ ತಿರುಗಾಯಿತು. ಕೊನೆಗೆ ಡಾಕ್ಟ್ರ್ ಹೇಳ್ತಾರೆ ನಮ್ದೇನು ಮಾಡಬೇಕು, ನಾವು ಮಾಡಿದ್ದೇವೆ, ನೀನು ದೇವರು ಉಂಟು ಅಂತ. ಆಗ ದೇವರು ಓಹೋ ಈಗ ಬಂದ್ಯಾ ನನ್ನ ಹತ್ರ, ಎಷ್ಟು ದಿವಸ ಅಲ್ಲೆಲ್ಲಿ ತಿರುಗ್ತಿದೆ, ಹೋಗಿ ಅಲ್ಲೇ, ಇಲ್ಲಾಕೆ ಬಂದಿದ್ದಿ, ಹಂಗೆ ಅನ್ನೋದಿಲ್ಲ ಪರಮಾತ್ಮ. ಕರುಣಾ ಸಮುದ್ರನಾದ ಪರಮಾತ್ಮ ಈಗಾದರೂ ನನ್ನ ಹತ್ರ ಬಂದಿಯಲ್ಲ ಅಂಥೇಳಿ ನನ್ನ ಹಿಂದಿನ ಎಲ್ಲ ದೋಷಗಳನ್ನು ಕ್ಷಮಿಸ್ತಾನ. ಅಣಕದಿಂದೊಮ್ಮೆ ಕೆಲವರು ಹೇಳ್ತಿರ್ತಾರೆ, ಅಲ್ರಿ ನಿಮ್ಮ ದೇವರು ಏನು ಮಾಡಿದಾರೆ, ನಾವಿಷ್ಟು ಮಾಡಿದ್ರು. ಆವಾಗ ಅವ್ರು ತಮ್ಮ ದೇವರು ಅನ್ನೋದಿಲ್ಲ, ನಿಮ್ಮ ದೇವರು ಅಂತಾರೆ. ಹಂಗಾದರೂ ಅಂದಿಯಲ್ಲ, ನಿಮ್ಮ ದೇವರೇ ಅಂದಿಯಲ್ಲ, ನಾನು ರಕ್ಷಣೆ ಮಾಡ್ತೀನಿ ಅಂತ ಅಂತಾರೆ. ನಿತ್ಯ ಸರಿನೆಂಬಾಯ್ದರದು ಹರಿವಿಠಲಾ ಸಲಹೆ ಎಂದೆನದು. ಆಯಾಸ ಆಗಿದೆ, ಏನು ನಡೀತಾ ಇಲ್ಲ, ದೇಹ ದಣದಿದೆ, ಮನಸ್ಸು ಇದಾಗಿದೆ. ಆವಾಗಲೂ ವಿಠಲ ಪಾಂಡುರಂಗ ಹರಿ ಪರಮಾತ್ಮ ಅಂತಂದರೆ ಪರಮಾತ್ಮ ಬರ್ತಾನಂತೆ. ಹೆಂಗೆ ಬರ್ತಾನೆ, ಕೈಗೊಟ್ಟು ಕಾಯುವ. ಸಣ್ಣ ಮಗು, 3 ವರ್ಷದ ಮಗು ನಡೀತಾ ಇರುತ್ತೆ, ಬಿದ್ದಾಕ್ಷಣ ತಾಯಿ ಜೊತೆಗೆ ಇರ್ತಾಳೆ, ಏಳು ಏಳು ಹೇಳೋದಿಲ್ಲದು, ನೀನೇ ನನ್ನ ಕೈ ಹಿಡಿದು ಕರ್ಕು ಅಂತ. ಆಗ ತಾಯಿ ಏನು ಮಾಡ್ತಾಳೆ, ಆ ಕೂಸಿನ ಕೈ ಹಿಡಿದು ಅದನ್ನು ಎತ್ಕೊಳ್ತಾಳೆ. ಹಾಗೆ ಪರಮಾತ್ಮ ನಮ್ಮನ್ನು ರಕ್ಷಣೆ ಮಾಡ್ತಾನೆ. ದೃಷ್ಟಿ ನಿನ್ನ ಪಾದದಲ್ಲಿ ನೆಡೋ ಹಾಗೆ, ಮನ ಮುಟ್ಟಿ ನಾನಿನ್ನ ಭಜಿಸುವ ಹಾಗೆ ಅಂತ ಕೊಡಪ್ಪ. ನನ್ನ ದೃಷ್ಟಿ ಯಾವಾಗಲೂ ನಿನ್ನ ಪಾದದಲ್ಲಿರಬೇಕು ಪರಮಾತ್ಮ. ನನ್ನ ಮನಸ್ಸಿನಲ್ಲಿ ನೀನೇ ಇರಬೇಕು. ಮನಸ್ಸಿನಲ್ಲಿ ಅವರಿವರಿಗೆ ಜಾಗ ಕೊಡಬೇಡ್ರಿ, ಮನಸ್ಸಿನಲ್ಲಿ ಪರಮಾತ್ಮನಿಗೇ ಜಾಗ ಕೊಡಿ. ಇನ್ನೊಂದು ಕಡೆ ಪುರಂದಾಸರು ಹೇಳ್ತಾ ಇದ್ದಾರೆ, ಪರಮಾತ್ಮ ನಾನು ನಿನ್ನ ಪಾದದಲ್ಲಿ ಬಿದ್ದಿದ್ದೇನೆ, ನನ್ನನ್ನು ನೀ ರಕ್ಷಣೆ ಮಾಡು ಅಂದರೆ ಪರಮಾತ್ಮ ಏನು ಮಾಡ್ತಾನಂತೆ, ಎಬ್ಬಿಸ್ತಾನಂತೆ. ಎಬ್ಬಿಸಿ ಕೈ ಹಿಡಿದು ಕರೆದುಕೊಂಡು ನಮ್ಮನ್ನು ರಕ್ಷಣೆ ಮಾಡ್ತಾನೆ. ಸಂತತ ಅಂತ ಇದ್ದಾರೆ, ಶಬ್ದ ಕಡೆ ಲಕ್ಷ ಕೊಡ್ರಿ. ಇವತ್ತು ಮಾಡ್ದ ನಾಳೆ ಮಾಡೋದಿಲ್ಲ, ಹಂಗಿಲ್ಲ. ಎಲ್ಲ ಕಾಲದಲ್ಲಿಯೂ ಪರಮಾತ್ಮ ಮಾಡ್ತಾನೆ. ತನ್ನ ಭಕುತರನು, ಶಬ್ದದ ಕಡೆ ಲಕ್ಷ ಕೊಡ್ರಿ, ತನ್ನ ಅಂತ ಇದ್ದಾರೆ. ನಾವು ಪರಮಾತ್ಮನನ್ನು ನಮ್ಮವ ಅಂತಂದರೆ ಪರಮಾತ್ಮ ತನ್ನವ ಅಂತ ಅದನ್ನು ಸ್ವೀಕಾರ ಮಾಡ್ತಾನೆ. ಆದ್ದರಿಂದ ಪರಮಾತ್ಮನನ್ನು ಮರೆಯಬೇಡಿ. ಪರಮಾತ್ಮನ ಏನು ಮರೆತರು ಪರಮಾತ್ಮನ ಮರಿಬೇಡಿ.
ಈ ವಸುಂಧರೆಯೊಳಗೆ ಶ್ರೀಭೂದೇವಿಯರಸನ ಸುಗುಣ ಕರ್ಮಗಳಾವ ಬಗೆಯಿಂದಾದಡಾಗಲಿ ಕೀರ್ತಿಸುವ ನರರ ಕಾವ ಕಮಲದಳಾಯತಾಕ್ಷ ಕೃಪಾವಲೋಕನದಿಂದ ಕಪಿಸು ಗ್ರೀವಗೊಲಿದಂದದಲ್ಲಿ ಒಲಿದ ವಿಲಾಸೆ ಪೂರೈಪ. ಪರಮಾತ್ಮ ಕರುಣಾ ಸಮುದ್ರ ಅನ್ನೋದನ್ನು ಮತ್ತೆ ಹೇಳ್ತಾ ಇದ್ದಾರೆ. ಈ ವಸುಂಧರೆಯೊಳಗೆ, ಈ ಭೂಮಿಯೊಳಗೆ ಶ್ರೀಭೂವರ್ ದೇವಿ ಅರಸನಾಗಿರುವಂತಹ ವೆಂಕಟೇಶ ದೇವರು, ಆ ವೆಂಕಟೇಶ ದೇವರನ ಅಥವಾ ಆ ಪರಮಾತ್ಮನ ಸುಗುಣ ಕರ್ಮಗಳು, ಪರಮಾತ್ಮನ ಎಲ್ಲ ಕರ್ಮಗಳು, ಎಲ್ಲ ಗುಣಗಳು ಎಲ್ಲ ಸುಗುಣವೇ. ನಿರ್ದೋಷನಾಗಿದ್ದಾನೆ ಪರಮಾತ್ಮ, ದೋಷರಹಿತನಾಗಿದ್ದಾನೆ ಪರಮಾತ್ಮ. ದೋಷಿಗಳೊಳಗೆ ಹಿರಿಯನು ನಾನು, ನಿರ್ದೋಷಿಗಳರಸೆ ವಿಠಲ ಅಂತ ಒಂದು ಕಡೆ ಹೇಳ್ತಾ ಇದ್ದೆ. ದೋಷಿಗಳಲ್ಲಿ ನನ್ನಂಥ ದೋಷಿಗಳು, ಅಂಥ ದೋಷಿ ಇದ್ದೀನಿ ನಾನು. ಆದರೆ ನಿರ್ದೋಷಿಗಳಲ್ಲಿ ನೀನು ಸರ್ವಸ್ವಾಮಿಯಾಗಿದ್ಯಪ್ಪ, ನೀನು ನಿರ್ದೋಷನಾಗಿದ್ದಿ ಪರಮಾತ್ಮ ಅಂತ ಹೇಳ್ತಾ ಇದ್ದಾರೆ. ಸುಗುಣಗಳ ಪರಮಾತ್ಮನ ಗುಣಗಳನ್ನು ಕೊಂಡಾಡಿ ಸುಗುಣ ಕರ್ಮ ಆವ ಬಗೆಯಿಂದಾದಡಲಾಗಲಿ ಅಂತ ಹೇಳ್ತಾ ಇದ್ದಾರೆ. ಕೂತಾಗ, ನಿಂತಾಗ, ಎದ್ದಾಗ, ಮಲಗಿದಾಗ, ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ, ಕುಳಿತು ಪಾಡಲು ನಿಲುವ, ನಿಂತರೆ ನಲಿವ, ನಲಿದರೆ ಒಲಿವೆ ನಿಮಗೆಂಬ. ನೋಡ್ರಿ ಅವನ ಕರುಣಾ ಸಮುದ್ರ ಎಷ್ಟಿದೆ. ನೀನು ಕುರಿತು ಪರಮಾತ್ಮನ ಭಜನೆಯನ್ನು, ಪರಮಾತ್ಮನ ಸ್ತೋತ್ರವನ್ನು ಮಾಡಿದರೆ ಪರಮಾತ್ಮ ನಿಂತು ಕೇಳ್ತಾನಂತೆ, ನಿನ್ನ ಹತ್ರ ಬಂದು ನಿಂತು. ನೀನು ನಿಂತು ಸ್ತೋತ್ರ ಮಾಡಿದರೆ ಪರಮಾತ್ಮ ಕುಣಿತಾನಂತೆ, ನನ್ನ ಭಕ್ತ ನನ್ನ ಸ್ತೋತ್ರವನ್ನು ಮಾಡ್ತಾ ಇದ್ದಾನೆ ಅಂತೇಳಿ. ಅದಕ್ಕೆ ಹೇಳ್ತಾ ಇದ್ದಾರೆ ಆವ ಬಗೆಯಿಂದಾದಡಾಗಲಿ. ಪರಮಾತ್ಮನ ಗುಣಗಳನ್ನು ಕೊಂಡಾಡಿ ಅಂತ ಹೇಳ್ತಾ ಇದ್ದಾರೆ. ಕೀರ್ತಿಸುವ ನರರ, ಅಂತಹ ಮನುಷ್ಯರ ಕಾವ ಕಮಲ ದಳಾಯ ತಾಕ್ಷ, ಪರಮಾತ್ಮ ರಕ್ಷಣೆ ಮಾಡ್ತಾನೆ. ಈ ಪರಮಾತ್ಮ ಎಂಥವನು? ಕಮಲದ ದಳದಂತೆ ಅಕ್ಷ ಕಣ್ಣುಳ್ಳವನು. ಪರಮಾತ್ಮನ ಕಣ್ಣಿನ ಬಗ್ಗೆ ಯಾವಾಗೇ ಸ್ತೋತ್ರ ಬರಲಿ, ಕಮಲದ ದಳದಂತೆ ದೊಡ್ಡ ದೊಡ್ಡ ಕಣ್ಣುಗಳುಳ್ಳುತ್ತವೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲೇ ಕಣ್ಣಿನ ಸ್ತೋತ್ರ ಬರಲಿ, ಆ ವಿಷಯದ ಬಗ್ಗೆ ಬರಲಿ, ತಿಳ್ಕೊಳ್ರಿ ಯಾಕಿದು ಹೇಳ್ತಾ ಇದ್ದಾರೆ ಅಂದರೆ, ಪರಮಾತ್ಮ ಕರುಣಾ ಸಮುದ್ರ ತನ್ನ ಕರುಣ ನೋಟವನ್ನು ನಮ್ಮ ಮೇಲೆ ಹಾಕ್ತಾ ಇದ್ದಾನಂತೆ. ಕೃಪಾವಲೋಕನದಿಂದ ತನ್ನ ಆ ಸುಂದರವಾದ ಕಣ್ಣಿನ ಕೃಪಾವಲೋಕನದಿಂದ ನಮ್ಮ ಮೇಲೆ ಕೃಪೆ ದೃಷ್ಟಿಯನ್ನು ಹಾಕಿ ಪರಮಾತ್ಮ ಕಪಿ ಸುಗ್ರೀವ ಒಲಿದಂದದಲ್ಲಿ ಒಲಿದು ಅಭಿಲಾಷೆ ಪೂರೈಪ. ಕಪಿ ವಾಯುದೇವರು, ಸುಗ್ರೀವನಿಗೆ ಯಾವ ರೀತಿ ಪರಮಾತ್ಮ ಅನುಗ್ರಹ ಮಾಡಿದಾನೆಯೋ ಆ ರೀತಿ ಪರಮಾತ್ಮ ಒಲಿದು ನಮ್ಮ ಎಲ್ಲ ಅಭಿಷ್ಟಗಳನ್ನು ಪೂರ್ತಿ ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಇದಕ್ಕಿಂತ ಹೆಚ್ಚೇನು ಬೇಕು? ಇಷ್ಟು ಹೇಳಿದರೂ ನಾವು ಆ ಪರಮಾತ್ಮನ ಚಿಂತೆ ಮಾಡುವುದು ಬಿಟ್ಟು, ಅವ್ರು ನಮ್ಗೆ ಅದು ಕೊಡಲಿಲ್ಲ, ಅವ್ರು ನಮ್ಗೆ ಇದು ಮಾಡಲಿಲ್ಲ, ನಾವು ಅಷ್ಟು ಮಾಡಿದ್ವಿ, ನಾವು ಇಷ್ಟು ಮಾಡಿದ್ವಿ, ಕೊಡೋರು ಯಾರು? ಅವರಲ್ಲಿ ನಿಂತು ನಾವು ಅಭಿಷ್ಟೆಯನ್ನು ಪೂರ್ತಿ ಮಾಡೋನು ಇವನೇ. ಆದ್ದರಿಂದ ಪರಮಾತ್ಮನಿಗೆ ಕೇಳಬೇಕು. ಕೇಳಿದರೆ ಎನ್ನೊಡೆಯನ ಕೇಳುವೆ, ಪಾಡಿದರೆ ಎನ್ನೊಡೆಯನ ಪಾಡುವೆ, ಕಾಡಿದರೆ ಎನ್ನೊಡೆಯನ ಕಾಡುವೆ, ಬೇಡಿ ಬೇಸರಿಸುವೆ. ಅವರಿವರಿಗೆ ಯಾಕೆ ಬೇಡ್ತೀರಿ? ಇವನಿಗೆ ಬೇಡ್ರಿ. ಸರ್ವಸ್ವಾಮಿಯಾಗಿರುವಂತಹ ಪರಮಾತ್ಮ ನನಗೂ ಸ್ವಾಮಿಯಾಗಿದ್ದಾನೆ, ಅವನೇ ನನ್ನ ತಂದೆ ತಾಯಿ ಎಲ್ಲರಲ್ಲಿದ್ದುಕೊಂಡು ಕೊಡೋನು ಇವನೇ, ಆ ಸುಖವನ್ನು ಕೊಡುವವನು ಇವನೇ. ಆದ್ದರಿಂದ ಇವನಿಗೆ ಬೇಡ್ರಿ. ಬೇಡಿದಾಗ ಪರಮಾತ್ಮ ಓಡಿ ಬಂದು ನಮ್ಮ ಎಲ್ಲ ಅಭಿಲಾಷೆಗಳನ್ನು, ಸದಿಚ್ಛೆಗಳನ್ನು
ಅದ್ರ ಕಡೆಗೂ ಲಕ್ಷ್ಯ ಕೊಟ್ಟರೆ ಸದಿಚ್ಛೆಗಳನ್ನು ಪರಮಾತ್ಮ ಪೂರ್ತಿ ಮಾಡ್ತಾನೆ. ಇವನಿಗಿಂತ ಕರುಣಾ ಸಮುದ್ರ ಯಾರಿದ್ದಾರಪ್ಪ? ಈಗ ಬಂದ್ಯಾ ಆಗ ಬಂದ್ಯಾ ಅನ್ನೋದಿಲ್ಲ ಪರಮಾತ್ಮ. ಈಗಾದರೂ ಬಂದಿಲ್ಲ ಅಂತ ಹೇಳಿ ಪರಮಾತ್ಮ ಇದು ಮಾಡ್ತಾನೆ. ಚೇತನಾಂತರ್ಯಾಮಿ ಲಕುಮೇನಾಥ ಕರ್ಮಗಳನುಸರಿಸಿ ಜನಿತೋಥ ವಿಷ್ಣು ಎಂಬ ಶ್ರುತಿ ಪ್ರತಿಪಾದ್ಯ ಎಮ್ಮೊಡನೆ ಜಾತನಾಗುವ ಜನ್ಮರಹಿತ ಕೂತಿ ನನ್ನನ ಭಕುತರಿಂದ ಹೂತನಾಗಿ ಮನೋರಥವ ಬೇಡಿಸದೆ ಕೊಡುವನು. ಬೇಡಿಸಿಕೊಳ್ಳದಲೇ ಇವ ಚೇತನಾಂತರ್ಯಾಮಿ. ಜಡ ಚೇತನ ಸರ್ವತ್ರದಲ್ಲಿ ವ್ಯಾಪ್ತನಾಗಿದ್ದಾನೆ ಪರಮಾತ್ಮ. ಪರಮಾತ್ಮ ಇರದೇ ಇರುವಂತಹ ಸ್ಥಳವೇ ಈ ಬ್ರಹ್ಮಾಂಡದಲ್ಲಿ ಇಲ್ಲ. ವ್ಯಾಪ್ತಿ ಸಂಧಿಯಲ್ಲಿ ಹೇಳ್ತಾ ಇದ್ದಾರೆ, ಅವನ ವ್ಯಾಪ್ತಿ ಎಷ್ಟಿದೆ, ಅವನ ವ್ಯಾಪ್ತಿ ಎಷ್ಟಿದೆ ಅಂತಂದರೆ ಮಹಾಲಕ್ಷ್ಮಿಗೂ ಗೊತ್ತಿಲ್ಲ. ಬ್ರಹ್ಮಾಂಡದ ಮೇಲೆ 7 ಆವರಣಗಳಿವೆ. ಅಲ್ಲಿವರೆಗೂ ಅವಳಿದ್ದಾಳೆ. ಅದರಿಂದ ಮುಂಚೆ ಅವಳಿಗೂ ಗೊತ್ತಿಲ್ಲ. ಅಷ್ಟು ಪರಮಾತ್ಮನ ಮಹಿಮೆ. ಚೇತನಾಂತರ್ಯಾಮಿ, ಸರ್ವರ ಚೇತನದಲ್ಲಿ ಸರ್ವರ ಜೀವರಲ್ಲಿ ಈ ಪರಮಾತ್ಮನೇ ವ್ಯಾಪ್ತನಾಗಿದ್ದಾನೆ. ನನ್ನ ಮನಸ್ಸಿನಲ್ಲಿರ್ಬೋದು, ಬೇರೆಯವರಿಗೆ ಗೊತ್ತಾಗದೇ ಇರ್ಬೋದು, ಆದರೆ ಪರಮಾತ್ಮನಿಗೆ ಗೊತ್ತಿದೆ. ನಾವು ಸುಳ್ಳು ಮಾತಾಡ್ತಾ ಇದ್ದರೆ, ನಾವು ಮೋಸ ಮಾಡ್ತಾ ಇದ್ದರೆ ಪರಮಾತ್ಮ ನಗ್ತಾ ಇರ್ತಾನೆ. ಅಲ್ಲೋ ಮಾರಾಯ, ಒಳಗೊಂದು ಹೊರಗೊಂದು ನಾಟಕ ಮಾಡ್ತಾ ಇದೆಯಲ್ಲ, ಅವನಿಗೆಲ್ಲ ಗೊತ್ತಾಗತ್ತೆ. ಇದನ್ನು ನೆನ್ಪಿಟ್ಕೊಳ್ಬೇಕು. ನನ್ನ ಜೊತೆಗೇ ನಮ್ಮ ಪರಮಾತ್ಮ ಇದ್ದಾನೆ, ನನ್ನ ಜೊತೆಗೆ ಸದಾ ಕಾಲದಲ್ಲಿದ್ದಾನೆ. ಅದಕ್ಕೆ ವಾಸನಾ ಬಿಂಬ ಅಂತ ಕರೀತಾರೆ. ನಮ್ಮ ಎಲ್ಲರಲ್ಲೂ ಬಿಂಬ ಇದ್ದಾನೆ ಪರಮಾತ್ಮ, ಬಿಂಬನಾಗಿ. ನಾವು ಪ್ರತಿಬಿಂಬರು, ಅವನ ಅಧೀನರು. ಪ್ರತಿಬಿಂಬ ಯಾವಾಗಲೂ ಬಿಂಬನ ಅಧೀನ. ಬಿಂಬ ಯಾವ ರೀತಿ ಮಾಡುತ್ತೆ, ಈಗ ನನ್ನಲ್ಲಿ ಕುಳಿತುಕೊಂಡು ಮಾತನಾಡಿಸುವವನು ಅವನೇ. ಸರ್ವರಲ್ಲಿ ಬಿಂಬ ಇದ್ದಾನೆ ಒಳಗೆ. ಪ್ರತಿಬಿಂಬರಾದಂತಹ ನಾವು ಅವನ ಅಧೀನರಾಗಿದ್ದೇವೆ. ಪರಮಾತ್ಮ ಏನು ಮಾಡ್ತಾನೆ ಅಂದರೆ, ನನ್ನ ಅನಾದಿ ಕರ್ಮ, ನನ್ನ ಅನಾದಿ ಯೋಗ್ಯತಾ, ನನ್ನ ಪ್ರಯತ್ನ, ಜಗತ್ತಿಗೆ ನಮ್ಮ ಮಧ್ವಾಚಾರ ಕೊಟ್ಟಂತಹ ಇದು ದೊಡ್ಡ ಇದು ಪ್ರಯತ್ನ ಮಾಡಲೇಬೇಕು. ಜೀವನಾದ್ದರಿಂದ ಎಲ್ಲ ದೇವ್ರು ಮಾಡ್ತಾನೆ ಕೂತ್ರೆ ಮಾಡೋದಿಲ್ಲ. ನೀನು ಪ್ರಯತ್ನ ಮಾಡು ಅಂತಾರೆ. ಸರಿಯಾಗಿ ತಿಳಿದುಕೊಂಡು, ವರ್ಣಾಶ್ರಮ ಧರ್ಮವನ್ನು ತಿಳಿದುಕೊಂಡು, ಯಾವ ದೇಶದಲ್ಲಿ ಯಾವ ಕಾಲದಲ್ಲಿ ಹೇಗೆ ಮಾಡಬೇಕು ನೀ ಪ್ರಯತ್ನ ಮಾಡು, ಆಗ ಪರಮಾತ್ಮ ಫಲ ಕೊಡ್ತಾರೆ. ಸರ್ವರ ಚೇತನರಲ್ಲಿ ಆ ಪರಮಾತ್ಮ ಇದ್ದಾನೆ. ಇದ್ದು ಲಕುಮೀನಾಥ, ಲಕ್ಷ್ಮೀಪತಿ ಆಗಿರುವಂತಹ ಈ ಪರಮಾತ್ಮ ಕರ್ಮಗಳನ್ನು ಅನುಸರಿಸಿ, ನೆನ್ಪಿಟ್ಕೊಡ್ರಿ ಎಲ್ಲರೂ, ನಮ್ಮ ಅನಾದಿ ಯೋಗ್ಯತಾ ಅನಾದಿ ಕರ್ಮಗಳಿವೆ, ಅದಕ್ಕನುಸಾರವಾಗಿ ಫಲ ಕೊಡ್ತಾರೆ. ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ. ಅರ್ಜುನನಿಗೆ ಹೇಳ್ತಾ ಇದ್ದಾರೆ, ಕರ್ಮದಲ್ಲೇ ನೀನಗಧಿಕಾರ, ಫಲ ತಾದೂರ. ಅದನ್ನೇ ವ್ಯಾಸರಾಯರು ಕನ್ನಡದಲ್ಲಿ ಅನುವಾದ ಮಾಡ್ತಾರೆ. ಕೇಳಯ್ಯ ಎನ ಮಾತು ಪಾರ್ಥನೆ ಗೀತಾದರ್ಥವ. ಅರ್ಜುನಿಗೆ ಹೇಳ್ತಾ ಇದ್ದಾನೆ, ಕರ್ಮ ಮಾಡೋದು ನಿನ್ನ ಕ್ಷತ್ರಿಯ ಧರ್ಮಕ್ಕೆ ಯೋಗ್ಯವಾದಂಥ ಕರ್ಮವನ್ನು ನೀನು ಮಾಡಲಿಕ್ಕೆ ಬೇಕು. ಆಮೇಲೆ ನಾನು ಫಲ ನನ್ನ ಕೈಯಲ್ಲಿದೆ. ಫಲ ಕೊಡೋಂಗಿಲ್ಲ ಅಂತ ತಿಳ್ಕೊಬೇಡ್ರಿ. ಪರಮಾತ್ಮನ ಹೆಸರು ಹೇಳಿ ಪೂಜೆ ಮಾಡಿದ ಫಲ, ಪ್ರತಿಯೊಂದು ಕರ್ಮದ ಫಲ ಪರಮಾತ್ಮ ಕೊಟ್ಟೆ ಕೊಡ್ತಾರೆ. ಅದು ಯಾವಾಗ ಕೊಡಬೇಕು, ಏನು ಕೊಡಬೇಕು, ಅದು ಅವನ ಕೈಯಲ್ಲಿದೆ. ನೀನು ಕರ್ಮವನ್ನು ಮಾಡ್ತಾ ಹೋಗು, ಅವನ ಪೂಜೆ ಅಂತ ಹೇಳಿ ಮಾಡು. ಅವನ ಕೊಟ್ಟ ಶಕ್ತಿಯಿಂದ ಅವನೇ ನಿಂತು ನನ್ನಲ್ಲಿ ಮಾಡಿಸುವನಾದ್ದರಿಂದ ಈಗ ನಾನಿಲ್ಲಿ ನೋಡ್ತಾ ಇದ್ದೇನೆ, ನನಗೆಲ್ಲ ನೆನಪು ತಂದು ಕೊಡ್ತಾ ಇರೋನು ಅವನು. ಇದೇ ಅವನ ಕರುಣಾ ಸಮುದ್ರತ್ವ.
ಈ ಸಮಯಕ್ಕೆ ಸರಿಯಾಗಿ ಬೇಕಾದ ರೆಲೆವೆಂಟ್ ಆಗಿರುವಂಥ, ಏನೋ ನನಗೆ ಗೊತ್ತಿದೆ ಅಂತ ಬಾಯಿಗೆ ಬಂದದ್ದೆಲ್ಲ ಹೇಳಿದ್ರೆ ನನಗೆ ಭಾಳ ಗೊತ್ತಿದೆ ಅಂತ ಇಲ್ಲ. ಈ ಸಂದರ್ಭಕ್ಕನುಸಾರವಾಗಿ ಏನು ಹೇಳಬೇಕು ಅದನ್ನು ಪರಮಾತ್ಮ ನೆನಪು ಮಾಡಿಕೊಟ್ಟು ನನ್ನ ಬಾಯಲ್ಲಿ ನಿಂತು ಅದನ್ನೆಲ್ಲ ಹೇಳಿಸ್ತಾ ಇದ್ದಾನೆ. ನಾವು ಥ್ಯಾಂಕ್ ಯು ಹೇಳಿದೇವಾ? ಮನುಷ್ಯ ಜನ್ಮವನ್ನು ಕೊಟ್ಟಿದ್ದಾನೆ. ಮೊದಲು 84 ಲಕ್ಷ ಯೋನಿ ದಾಟಿ ಬಂದೆ, ಅದು ತಾನಲ್ಲ, ಅದು ತನ್ನದಲ್ಲ, ಮುಂದೆ ಬಾಹೋದಲ್ಲ. ಎಷ್ಟು ಹೇಳ್ತಾರೆ? ನಮ್ಮ ಕಲ್ಪನೆಗೆ ಮೀರಿದ್ದು. 1 ಲಕ್ಷ ಅಂದ್ರೇ ನಮ್ಮ ಕಲ್ಪನೆಗೆ ಮೀರಿದ್ದು. 84 ಲಕ್ಷ ತರಹದ ಜೀವರಾಶಿಗಳಿವೆ. ಪರಮಾತ್ಮನ ಮಹಿಮೆ ನೋಡ್ರಿ. ಅಷ್ಟು ಜೀವರಾಶಿಗಳು, ಅವ್ರದ್ದೆಲ್ಲ ಕರ್ಮ ನೋಡಬೇಕು, ಅವ್ರದ್ದು ಯೋಗ್ಯತಾ ನೋಡಬೇಕು, ಅವ್ರಿಗೆ ಯಾವ ಜನ್ಮ ಕೊಡಬೇಕು, ಎಷ್ಟು ಮಾಡಬೇಕು, ಪ್ರತಿಯೊಂದು ಕ್ಷಣ ಅವನ ಕೈಯಲ್ಲಿದೆ. ಅಂಥ 84 ಲಕ್ಷ ಯೋನಿಗಳು ದಾಟಿ ಈ ಮನುಷ್ಯ ಜನ್ಮಕ್ಕೆ ಬಂದಿದೆ. ಮಾನವ ಜನ್ಮ ದೊಡ್ಡದು, ಇದು ಹಾನಿ ಮಾಡಲು ಬೇಡಿ ಹುಚ್ಚಪ್ಪಗಳಿರ. ಹೇಳಿದ್ನಲ್ಲ, ಒಂದೇ ಒಂದು ಶಬ್ದಕ್ಕೆ 100 ಹಾಡುಗಳಿವೆ. ಒಂದು ಕಡೆ ದಾಸ ಹೇಳ್ತಾರೆ, ಮಾನವ ಜನ್ಮ ಬಂದಿದೆ, ಅದೆಲ್ಲ ದಾಟಿ ಬಂದಿದ್ದಿ ನೀನು, ಅದನ್ನು ಹಾಳು ಮಾಡಬೇಡ. ಈಗ ಹೋಗಿದ್ದು, ಈಗ ಏನು ಸಮಯ ಹೋಗಿದೆ, ಆ ಹೋಗಿದ್ದ ಸಮಯ ನೀವು ಕೋಟ್ಯಾವಧಿ ಇಡೀ ಬ್ರಹ್ಮಾಂಡದೆಲ್ಲ ದುಡ್ಡು ಹಾಕಿದ್ರು ಬರೋದಿಲ್ಲ. ನೆನ್ಪಿಟ್ಕೊಬೇಕು. ಹೋಗಿದ್ದು ಹೋಯ್ತು. ಇನ್ನೇ ಮುಂದೆ ಬರುವ ಪ್ರತಿಯೊಂದು ಕ್ಷಣ ಉಪಯೋಗಿಸಿ. ಪ್ರತಿ ಕ್ಷಣಕ್ಕೆ ನೆನೆ ಹರಿಯ, ಪ್ರತಿ ಕ್ಷಣಕ್ಕೆ ನೆನೆ ಲವಕ್ಕೆ ತ್ರುಟಿಗೆ ನೆನೆ, ಇರುಳು ಹಗಲು ನೆನೆ ಹರಿಯ ಮನವೇ. ಹೇಳಿದ ನಾನು ಪ್ರತಿಯೊಂದು ಶಬ್ದಕ್ಕೊಂದಲ್ಲ ಹಾಡಿದೆ. ಪ್ರತಿ ಕ್ಷಣ ಅಲ್ಲ, ಕ್ಷಣದಲ್ಲಿರುವ ಸಣ್ಣ ಭಾಗ ಇನ್ನೂ ಲವ ತ್ರುಟಿ ಅಂತಿದೆ. ಪರಮಾತ್ಮನನ್ನು ಮರಿಬೇಡ, ಅವನ ಮಾಡಿದ ಉಪಕಾರವನ್ನು ಮರಿಬೇಡ. ಎಷ್ಟೋ ಜನ್ಮದ ಪುಣ್ಯ ಮಾಡಿದ್ದೀನಿ ಅಂತ ನಿನಗೆ ಮನುಷ್ಯ ಶರೀರ ಬಂದಿದೆ. ಅದರಲ್ಲಿಯೂ ಬ್ರಾಹ್ಮಣನಾಗಿ ಹುಟ್ಟಿದ್ದೆ, ಅದರಲ್ಲಿಯೂ ಮಾಧ್ವನಾಗಿ ಹುಟ್ಟಿದ್ದೆ, ಅದರಲ್ಲಿಯೂ ಪರಮಾತ್ಮನ ನಾಮ ಕಿವಿಗೆ ಕೇಳಿಸ್ತಾ ಇದೆ. ಆಗೋ ಈಗೋ ಬಾಯಿಂದ ಪರಮಾತ್ಮನ ನಾಮ ಬರ್ತಾ ಇದೆ. ಅಂದರೆ ಎಷ್ಟು ಜನ್ಮದ ಪುಣ್ಯನು. ಅಷ್ಟಕ್ಕೆ ಕೂತ್ಕೋಬೇಡಿ, ಇನ್ನೂ ಪ್ರಯತ್ನ ಮಾಡಿ ಆ ಪರಮಾತ್ಮನ ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮನನ್ನು, ಸರ್ವರ ಅಂತರ್ಯಾಮಿಯಾಗಿರುವಂತಹ ಪರಮಾತ್ಮನನ್ನು, ಸರ್ವಂತರ್ಯಾಮಿ ಸರ್ವಸ್ವಾಮಿ ಮಮ ಸ್ವಾಮಿಯಾಗಿರುವಂತಹ ಆ ಪರಮಾತ್ಮನನ್ನು ಸ್ಮರಣೆ ಮಾಡಿ. ಆ ಪರಮಾತ್ಮ ಏನು ಮಾಡ್ತೆ? ಕರ್ಮಗಳು ಅನುಸರಿಸಿ, ಆಯಾ ಜೀವರ ಕರ್ಮಗಳು. ಇದು ಕರ್ಮದ ರಾಶಿ ಹೇಗಿದೆ ಅಂದರೆ ನಮಗೆ ಅರ್ಥವೇ ಆಗೋದಿಲ್ಲ. ಅನಂತ ಜನ್ಮದಲ್ಲಿ ಅನಂತ ಕರ್ಮ ಮಾಡಿ ಬಂದುಬಿಟ್ಟಿದೆ. ಯಾವ ಕರ್ಮದ ಫಲ ಯಾವಾಗ ಕೊಡಬೇಕು ಅನ್ನೋದು ಅವನಿಗೆ ಗೊತ್ತಿಲ್ಲ, ನಮಗಂತೂ ಗೊತ್ತಿಲ್ಲ. ಪರಮಾತ್ಮ ನೋಡಿ ಈಗ ಈ ಕರ್ಮದ ಫಲ ಕೊಡಬೇಕು, ಈ ಕರ್ಮದ ಫಲ ಕೊಡಬೇಕು, ಅವನ ಲೆಕ್ಕ. ಅವನ ಮಹಿಮೆ ಇಷ್ಟಕ್ಕೆ ನೋಡ್ರಿ ಎಷ್ಟಿರಬೇಕು ಅವನ ಮಹಿಮೆ. ನಮ್ಮ ಕಲ್ಪನೆಗೆ ಮೀರಿದ್ದು. ನಾನು ಒಂದಲ್ಲ, ಈ ಬರೀ ಮನುಷ್ಯರು ತಗೊಂಡ್ರೆ ಅನಂತ ಜೀವ ಬಂದಿದ್ದಾರೆ. ಅಂಥದ್ದು ಇನ್ನು 84 ಲಕ್ಷ ಯೋನಿಗಳು, ಸಣ್ಣ ಕೀಟ ಕ್ರಿಮಿ ಎಲ್ಲದರೊಳಗೂ ಅವನಿದ್ದಾನೆ, ಪಕ್ಷಿ ಪ್ರಾಣಿ ಎಲ್ಲದರೊಳಗೂ. ಅವರವರ ಕರ್ಮಗಳು ಅನುಸರಿಸಿ ಪರಮಾತ್ಮ ಅವನಿಗೆ ಅಲ್ಲಿ ಜನ್ಮ ಕೊಡ್ತಾನೆ. ಜನಿತೋಥ ವಿಷ್ಣು ಎಂಬ ಪ್ರತಿಪಾದ್ಯ ಎಮ್ಮೊಡನೆ. ನನಗೆ ಜನ್ಮ ಬರಬೇಕಾಗಿದ್ರು ಪರಮಾತ್ಮನ ಅನುಗ್ರಹದಿಂದ ಬರಬೇಕು. ನನ್ನ ಕರ್ಮಕ್ಕನುಸಾರವಾಗಿ ಪರಮಾತ್ಮ ಯಾವ ತಂದೆ ಯಾವ ತಾಯಿಗಳಲ್ಲಿ ಹುಟ್ಟಿಸ್ಬೇಕಾದ ಅವನ ಕೆಲಸ. ಗರ್ಭದಲ್ಲಿ ರಕ್ಷಣೆ ಮಾಡುವವನು ಅವನೇ. ತಾಯಿಯ ಗರ್ಭದಲ್ಲಿ 9 ತಿಂಗಳು ತಾಯಿ ಗರ್ಭದಲ್ಲಿ ಏನು ತಾನು ನಿನ್ನ ರಕ್ಷಣೆ ಮಾಡಲಿಕ್ಕೆ ಹಂಗಾಕಿ ಊಟ ಮಾಡ್ತಾಳೆ, ತಿಂಡಿ ಮಾಡ್ತಾಳೆ, ತಿರುಗ್ತಾಳೆ, ಎಲ್ಲ ಮಾಡ್ತಾಳೆ. ಗರ್ಭೇ ರಕ್ಷಣೆ ಅಲ್ಲಿ ಹೇಳ್ತಾರೆ. ಗರ್ಭದಲ್ಲಿ ರಕ್ಷಣೆ ಮಾಡಿದವನು ಯಾರೋ, ಯಾಕೆ ಚಿಂತೆ ಮಾಡ್ತೀಯ? ಅವನೇ ನಿನ್ನನ್ನು ರಕ್ಷಣೆ ಮಾಡ್ತಾನೆ. ನೋಡ್ರಿ, ಗರ್ಭದಲ್ಲಿ ಪರಮಾತ್ಮ ರಕ್ಷಣೆ ಮಾಡಿ ಆ ಗರ್ಭ ಹೊರಗೆ ಬರಬೇಕಾಗಿದ್ದರೆ ಪರಮಾತ್ಮ ಅವನ ಜೊತೆಗೆ ಬರಬೇಕು. ಯಾವನಿಗೆ ಜನನವೇ ಇಲ್ಲವೋ ಅಂತಹ ಪರಮಾತ್ಮ ಗರ್ಭದಲ್ಲಿ ನಮ್ಮನ್ನು ರಕ್ಷಣೆ ಮಾಡಿ
ಗರ್ಭದಿಂದ ಹೊರಗೆ ಕರ್ಕೊಂಡು ಬರ್ತಾ ಇದ್ದಾನೆ, ನಮ್ಮ ಜೊತೆಗೇ ಇದ್ದಾನೆ. ನಮಗೂ ಅವನಿಗೂ ಎಂದು ವಿಯೋಗವೇ ಇಲ್ಲ. ನೀನು ನೆನಪು ಮಾಡ್ಬೇಕಷ್ಟೆ. ನಮ್ಮ ಹೃದಯ ಮಂದಿರದಲ್ಲೇ ಪರಮಾತ್ಮ ಯಾವಾಗಲೂ ಇದ್ದಾನೆ. ಶ್ರುತಿ ಪ್ರತಿಪಾದ್ಯ ಅಂತ ಹೇಳ್ತಾ ಇದ್ದಾರೆ. ಶ್ರುತಿ ಅಂದರೆ ವೇದಗಳು. ವೇದಗಳಿಂದ ಪ್ರತಿಪಾದ್ಯನಾಗಿರುವಂತಹ, ವೇದ ಪ್ರತಿಪಾದ್ಯನಾಗಿರುವಂತಹ, ಸರ್ವಸ್ವಾಮಿಯಾಗಿರುವಂತಹ ಪರಮಾತ್ಮ ಯಾವನಿಗೆ ಗರ್ಭದಲ್ಲಿ ಇದೇ ಇಲ್ವೋ, ಜನನ ಮರಣಗಳಿಲ್ಲ, ಅಂತಹ ಪರಮಾತ್ಮ ನಮ್ಮ ಜೊತೆಗೆ ತಾಯಿಯ ಗರ್ಭದಲ್ಲಿದ್ದು ಆ ದುಃಖ ಅವನಿಗಿಲ್ಲ. ನೆನ್ಪಿಟ್ಕೊಳ್ರಿ, ನಮ್ಮನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ಅವನಲ್ಲಿದ್ದಾನೆ. ಇದ್ದು ನಮಗೆ ಅಲ್ಲಿ ತಾಯಿಯ ಹೊಟ್ಟೆಯಲ್ಲಿ 9 ತಿಂಗಳು ನಮ್ಮನ್ನು ರಕ್ಷಣೆ ಮಾಡಿ ನಮ್ಮ ಜನನ ಜೊತೆಗೆ ತಾನೂ ಬಂದು ಪರಮಾತ್ಮ ಜಾತನಾಗುವ ಜನ್ಮರಹಿತ. ಹೇಳ್ರಿ, ಯಾವನಿಗೆ ಜನ್ಮವೇ ಇಲ್ಲ ಅಂತಹ ಪರಮಾತ್ಮ ನಮ್ಮ ಜೊತೆ ಹುಟ್ಟುತ್ತಾ ಇದ್ದಾನೆ. ಯಾಕೆಂದರೆ ಅವನು ಬಂದರೆ ನಾವು ಹುಡ್ತೀವಿ, ಹೊರಗೆ ಬರ್ತೀವಿ ತಾಯಿಯ ಹೊಟ್ಟೆಯಿಂದ. ಜನ್ಮರಹಿತ, ಯಾವನಿಗೆ ಜನ್ಮ ಮರಣಗಳೇ ಇಲ್ಲವೋ ಅಂತಹ ಪರಮಾತ್ಮ ನಮ್ಮ ಜೊತೆಗೇ ಇದ್ದಾರೆ. ಹೀಗೆ ನಾನು ಹೇಳ್ತಾ ಇಲ್ಲ, ವೇದಗಳು ಹೇಳ್ತಾ ಇವೆ ಅಂತ ಇದ್ದಾರೆ. ಆಕೂತಿ ನಂದನ ನೋಡ್ರಿ, ದೇವಹೂತಿ ಕಪಿಲ ಅವಳಿಗೆ ಉಪದೇಶ ಮಾಡಿದ್ದಾನೆ. ದೇವಹೂತಿ ಅಕ್ಕಳಾಗಿರುವಂತಹ ಆಕೂತಿಯಲ್ಲಿ ಪರಮಾತ್ಮ, ದೇವಹೂತಿಯಲ್ಲಿ ಕಪಿಲನಾಗಿ ಹುಟ್ಟಿದರೆ ಆಕೂತಿಯಲ್ಲಿ ಪರಮಾತ್ಮ ಯಜ್ಞನಾಮಕನಾಗಿ ಹುಟ್ಟಿದ್ದಾನೆ. ಅದಕ್ಕೆ ಹೇಳ್ತಾರೆ ಯಜ್ಞನಾಮಕನಾದಂತಹ ಆಕೂತಿ ನಂದನ. ಆಕೂತಿಯ ಮಗನಾಗಿರುವಂಥ ಯಜ್ಞನಾಮಕ ಪರಮಾತ್ಮ ಭಕ್ತರಿಂದ ಆಹೂತನಾಗಿ, ನಾನು ಮಾಡುವ ಪ್ರತಿಯೊಂದು ಕೆಲಸವೂ ಅವನ ಪೂಜೆ. ನಾನು ಮಾಡುವ ಪ್ರತಿಯೊಂದು ಕೆಲಸ ನಾನು ನೋಡ್ತಾ ಇದ್ದೇನೆ. ಪರಮಾತ್ಮ ಎಂದಾದರೂ ನಾವು ಥ್ಯಾಂಕ್ ಯು ಹೇಳಿದೇವಾ ಪರಮಾತ್ಮನಿಗೆ? ನೋಡ್ತಾ ಇದ್ದೇನೆ, ನನ್ನ ಕಣ್ಣಿನಲ್ಲಿ ನೀನು ನಿಂತು ಸೂರ್ಯಾಂತರ್ಗತನಾಗಿ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತನಾಗಿ ನೀನು ತೋರಿಸಿದರೆ ನಾನು ನೋಡ್ತೀನಪ್ಪ. ನನ್ನ ಕಿವಿಯಲ್ಲಿ ನೀನು ನಿಂತು ದಿಗ್ದೇವತೆಗಳ ಅಂತರ್ಗತನಾಗಿ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತನಿಗೆ ಕೇಳಿಸಿದ್ರೆ ನಾನು ಕೇಳ್ತೀನಪ್ಪ. ಬಾಯಿಯಲ್ಲಿ ನೀನು ಅಗ್ನ್ಯಂತರ್ಗತನಾಗಿ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತನಾಗಿ ನೀನು ಮಾತನಾಡಿಸಿದ್ರೆ ನಾನು ಮಾತಾಡ್ತೀನಿ. ಎಲ್ಲ ಪ್ರತಿಯೊಂದು ನಾನು ಕೈ ಆಡಿಸ್ತಾ ಇದ್ದೇನೆ, ಕಾಲು ಆಡಿಸ್ತಾ ಇದ್ದೇನೆ, ಈ ಪ್ರತಿಯೊಂದು ಕೆಲಸ ಅವನಿಂದಲೇ. ಅವಾಗ ಹೇಳಬೇಕು ಪರಮಾತ್ಮನಿಗೆ, ನೀನು ಮಾಡಿದ್ದು ನಿನ್ನದು, ಇದು ನಿನಗೆ. ಇದು ಪ್ರತಿ ಕ್ಷಣಕ್ಕೂ ಇರಬೇಕು. ನಿನ್ನಿಂದ ನಾನು ಮಾಡ್ತಾ ಇದ್ದೇನೆ, ನೀನೇ ಮಾಡಿಸ್ತಾ ಇದೆಯಾ, ಇದು ನಿನಗೇ ಅರ್ಪಣೆ ಅಂತ ಹೇಳ್ತಾ ಇರಬೇಕು. ಆಗ ಆಕೂತಿಯ ಮಗನಾಗಿರುವಂಥ ಯಜ್ಞನಾಮಕ ಪರಮಾತ್ಮ ಭಕ್ತರಿಂದ ಆ ಕ್ರಿಯೆಯನ್ನು ಸ್ವೀಕಾರ ಮಾಡಿ ಅವರ ಮನೋರಥವನ್ನು, ಅವರ ಇಷ್ಟಾರ್ಥಗಳನ್ನ ಬೇಡಿಸಿಕೊಳ್ಳದಲ್ಲೇ ಇವ ಅಂತ ಇದ್ದಾರೆ. ನೀ ಏನು ಬೇಡಬೇಕಾದ ಅವಶ್ಯಕತೆ ಇಲ್ಲ. ಹೇಗೆ ತಾಯಿ ಕೂಸು ಹೋಗಿ ಬೇಡ್ತೇನು, ಅಮ್ಮ ಈಗ ನಂಗೆ ಸ್ನಾನ ಮಾಡಿಸು, ಅಮ್ಮ ನನಗೀಗ ಊಟ ಮಾಡಿಸು, ಅಮ್ಮ ಈಗ ನನಗೆ ಮಲಗಿಸು. ಕೂಸು ಏನಾರು ಹೋಗಿ ಹೇಳ್ತದೆ ತಾಯಿಗೆ? ತಾಯಿ ತಾನೇ ತಿಳ್ಕೊಂಡು ಎಲ್ಲ ಮಾಡ್ತಾಳೋ ಇಲ್ಲೋ? ಈಗ ಇದಕ್ಕೆ ಸ್ನಾನ ಮಾಡಿಸ್ಬೇಕಪ್ಪ, ಇದಕ್ಕೆ ಊಟ ಮಾಡಿಸ್ಬೇಕು, ಭಾಳ ಹೊತ್ತಾಯಿತು ಹಾಲು ಕುಡಿಸಿಲ್ಲ, ಹಾಲು ಕುಡಿಸ್ಬೇಕು, ಎಲ್ಲ ಮಾಡ್ತಾಳೋ ಇಲ್ಲೋ ತಾಯಿ ಹೇಳಿಸಿಕೊಳ್ಳದೆ. ಹಾಗೆ ಪರಮಾತ್ಮ ಜಗತ್ತಿಗೆ ಸ್ವಾಮಿಯಾಗಿರುವಂತಹ, ಜಗತ್ತಿಗೆ ತಂದೆ ತಾಯಿ ಸರ್ವವಾಗಿರುವಂತಹ ಪರಮಾತ್ಮ ಭಕ್ತರಿಂದ ಬೇಡಿಸಿಕೊಳ್ಳದೆ ಭಕ್ತರು ಮಾಡಿರುವಂತಹ ಆ ಕರ್ಮಗಳನ್ನು ಯಾರು ಅರ್ಪಿಸಿರ್ತಾರೆ, ಯಜ್ಞನಾಮಕ ಪರಮಾತ್ಮ ಅದನ್ನು ಸ್ವೀಕಾರ ಮಾಡಿ ಆ ಭಕ್ತರ ಅಭಿಷ್ಟಗಳನ್ನು ಬೇಡಿಸಿಕೊಳ್ಳದಲ್ಲೇ ಕೊಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ನೃಷತು ಎನಿಸುವ ಮನುಜರಳು ಸುರವೃಷಭ ಇಂದ್ರಿಯಗಳೊಳು ತತ್ತದ್ವಿಷಯಗಳ ಭುಂಜಿಸುವ ಹೋತಾಭಯನು ತಾನಾಗಿಯೇ ಮೃಷರಹಿತ ವೇದದೊಳು ಋತು ಸತು ಪೆಸರಿನಿಂದಲೇ ಕರೆಸುತ್ತ ಜಗತ್ ಪ್ರಸವಿತ ನಿರಂತರದೆ ಸಂತೈಸುವನು ಭಕುತರನು. ಇಲ್ಲಿ 5 ರೂಪಗಳನ್ನ ಹೇಳ್ತಾ ಇದ್ದಾರೆ. ಮನುಷ್ಯರಲ್ಲಿ ಪರಮಾತ್ಮ ನೃಷತು ಎನ್ನುವ ರೂಪದಿಂದ
ಅವರ ಇಂದ್ರಿಯಗಳಲ್ಲಿ ವೃಷಭ ಅನ್ನುವ ರೂಪದಿಂದ, ವಿಷಯ ಸುಖದ ಭೋಗದಲ್ಲಿ ಹೋತಾ ಅನ್ನುವ ರೂಪದಿಂದ, ದೋಷರಹಿತವಾದ ವೇದಗಳಲ್ಲಿ ಋತುಸತು ಅನ್ನುವ ಹೆಸರಿನಿಂದ ಸೃಷ್ಟಿಕರ್ತನಾದಂತಹ ಪರಮಾತ್ಮ ಈ ರೀತಿ ಇದ್ದಾನೆ. ಇದನ್ನೇ ಇದೇ ಜಗನ್ನಾಥದಾಸರು ಫಲವಿದು ಬಾಳ್ದುದಕ್ಕೆ ಸಿರಿ ನಿಲಯನ ಗುಣಗಳ ಅರಿತು ಭಜಿಸುವುದೇ ಫಲವಿದು ಬಾಳ್ದುದಕ್ಕೆ. ನಾ ಹೇಳಿದಲ್ಲ, ಒಂದೊಂದು ಶಬ್ದಗಳು ಹೀಗಿವೆ. ಬದುಕಿದ್ದು ಸಾರ್ಥಕ ಯಾವಾಗ ಅಂತ ಹೇಳ್ತಾ ಇದ್ದಾರೆ. ಫಲವಿದು ಬಾಳ್ದುದಕ್ಕೆ, ಬದುಕಿದ್ದು ಸಾರ್ಥಕ ಯಾವಾಗ? ಸಿರಿ ನಿಲಯನ ಗುಣಗಳ, ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮನ ಗುಣಗಳನ್ನು ತಿಳಿದು ಭಜಿಸುವುದೇ, ಅರಿತು ಭಜಿಸುವುದೇ. ಹಾಗೆ ರಾಮಕೃಷ್ಣ ಅಂದರೂ ಬರುತ್ತೆ ಪುಣ್ಯ, ಆದರೆ ಸರಿಯಾಗಿ ತಿಳಿದುಕೊಂಡು ಭಜಿಸಿದರೆ ಆವಾಗ ಬದುಕಿದ್ದಕ್ಕೂ ಸಾರ್ಥಕ ಅಂತ ಹೇಳ್ತಾರೆ. ಅದರಲ್ಲಿ ಹೇಳ್ತಾರೆ, ಹಂಸ ಮೊದಲು 18 ರೂಪಗಳ ಸಂಸ್ಥಾನವ ತಿಳಿದನು ದಿನದೇ, ಸಂಸೇವಿಸುವ ಮಹಾಪುರುಷರ ಪದ ಪಾಂಸುವ ಧರಿಸಿ ಅಸಂಶಯನಪ್ಪುದೆ ಫಲವಿದು ಬಾಳ್ದುದಕ್ಕೆ. ಹಂಸ ಮೊದಲು 18 ರೂಪಗಳನ್ನು ಅಂತ ಹೇಳ್ತಾ ಇದ್ದಾರೆ. ಆ 18 ರೂಪಗಳು ಬರ್ತಾ ಇವೆ. ಹಂಸ, ಶುಚಿಷತ್, ಇಲ್ಲಿನ ಮುಂದೆ ಎಲ್ಲ ಹೇಳೋರಿದ್ದಾರೆ. ಶುಚಿಷತ್, ಶುಚಾಶ್ರಯ, ವಸು, ಅಂತರಿಕ್ಷಸತ್, ಹೋತ, ವೇರಿಷತ್, ಅತಿಥಿ, ದ್ರೋಣಸತ್, ನೃಷತೋ, ವರಸತ್, ಋತಸತ್, ವ್ಯೋಮಸತ್, ಅಬ್ಜ, ಗೋಜ, ಋತುಜ, ಅದ್ರಿಜ, ಋತಂ, ಬೃಹತ್ ಅಂಥೇಳಿ ಈ 18 ರೂಪಗಳನ್ನು ಹೇಳಿದ್ದಾರೆ. ಅದನ್ನು ಇಲ್ಲಿ ಕೆಲವು ರೂಪಗಳನ್ನು ಇಲ್ಲಿ ನಮಗೆ ಹೇಳ್ತಾ ಇದ್ದಾರೆ. ನೃಷತು, ಎಲ್ಲ ಮನುಷ್ಯರಲ್ಲಿ ಪರಮಾತ್ಮ ನೃಷತು ಅನ್ನುವ ರೂಪದಿಂದ ಇದ್ದಾನೆ. ವೃಷಭ ಇಂದ್ರಿಯಗಳು, ವೃಷಭ ಅನ್ನುವ ರೂಪದಿಂದ ನಮ್ಮ ಇಂದ್ರಿಯಗಳಲ್ಲಿದ್ದಾನೆ. ಪಂಚಜ್ಞಾನೇಂದ್ರಿಯ, ಪಂಚಕರ್ಮೇಂದ್ರಿಯ ಅವುಗಳಲ್ಲಿದ್ದಾನೆ. ತತ್ತದ್ವಿಷಯಗಳ ಭುಂಜಿಸುವ ಹೋತಾಫಯನು ತಾನಾಗಿ. ಕಣ್ಣಿನಿಂದ ಏನೋ ನೋಡಿ ಸಂತೋಷ ಪಡ್ತೇವೆ, ಆಹಾ ಎಷ್ಟು ಚೆನ್ನಾಗಿದೆ. ಆ ಒಳ್ಳೆಯ ದೃಶ್ಯವನ್ನು ತೋರಿಸಿದವನು ಅದೇ ಪರಮಾತ್ಮನೇ. ಆ ಪರಮಾತ್ಮನಿಗೆ ಹೇಳಬೇಕು, ಪರಮಾತ್ಮ ಒಳ್ಳೆಯ ರೂಪವನ್ನು ತೋರಿಸಿದಿ ಪರಮಾತ್ಮ, ನಿನ್ನ ಮಹಿಮೆಗೆ ನಮೋ. ನಮಗಿವ್ಯಾವುದೂ ಇಲ್ಲ. ಹೆಂಗೆ ಕಾಲ ಕಳೀತಾ ಇದ್ದೇವೆ ಅಂತಂದರೆ ಅನ್ಬಾರ್ದು, ಪ್ರಾಣಿಗಳಂಗೆ ಕಾಲ ಕಳೀತೇವೆ. ಹೇಳೋದು, ತಿನ್ನೋದು, ಉಣ್ಣೋದು, ಬೀಳೋದು. ಉಣಬೇಡ ಅಂತ ಹೇಳ್ತಾ ಇಲ್ಲ, ಮತ್ತೆ ಮಲಗಬೇಡ ಅಂತಲೂ ಹೇಳ್ತಾ ಇಲ್ಲ ನಾನು. ತುತ್ತು ತುತ್ತಿಗೆ ಗೋವಿಂದ ಅಂದಿದ್ದೇವ. ಆ ಊಟ ನಮಗೆ ಸಿಗ್ತಾ ಇದೆ, ಅದು ಭೋಜನ ಯಜ್ಞ ಅಂತ ಕರಿತಾ ಇದ್ದಾರೆ. ಊಟ ಮಾಡ್ತಾ ಇದ್ದೇವೆ, ಅದು ಭೋಜನ ಯಜ್ಞ. ಅದಕ್ಕೆ ಎಲೆ ಕೆಳಗೆ ನಾವು ಇದು ಮಾಡ್ತೇವೆ, ಮಾಡಿ ಅಲ್ಲಿ ಪರಮಾತ್ಮನ ಬರೆದು ಅದು ಹೋಮಕುಂಡ ಇದ್ದಾಗೆ ಹೇಗೆ ಆಹುತಿ ಹಾಕ್ತೇವೆ, ಹಾಗೆ ಇಲ್ಲಿ ಪರಮಾತ್ಮನಿಗೆ ನಾವು ಆಹುತಿಯನ್ನು ಕೊಡ್ತಾ ಇದ್ದೇವೆ. ತುತ್ತು ತುತ್ತಿಗೆ ಪರಮಾತ್ಮನ ಹೆಸರು ತೆಗೆದುಕೊಂಡು ಊಟ ಮಾಡಿ. ಇದು ನಿನ್ನಿಂದ ನನಗೆ ಸಿಕ್ಕಿದೆ ಪರಮಾತ್ಮ. ಊಟ ಮಾಡೋದಂತೂ ನಾವು ಬಿಡೋದಿಲ್ಲ, ಮಾಡೇ ಮಾಡ್ತೇವೆ, ತಿಂತೇವೆ. ಊಟ ಮಾಡಬೇಡ ಅಂತೂ ಹೇಳಿಲ್ಲ, ಮಾಡು. ಆದರೆ ಪರಮಾತ್ಮನ ನೆನೆಸ್ಕೋ, ಪರಮಾತ್ಮನ ಉಪಕಾರ ನೆನೆಸು. ಪರಮಾತ್ಮ ಇದು ನಿನ್ನಿಂದ ನನಗೆ ಸಿಕ್ಕಿದೆ. ಕಣ್ಣಿನಿಂದ ಸಂತೋಷ ಆದಾಗ ಪರಮಾತ್ಮ ಥ್ಯಾಂಕ್ ಯು ಅಂತ ಹೇಳ್ರಿ. ಕಿವಿಗೆ ಒಳ್ಳೆಯ ವಿಷಯಗಳು ಬೀಳ್ತಾ ಇದೆ, ಅದು ಪರಮಾತ್ಮ ನಿನಗೆ ಥ್ಯಾಂಕ್ ಯು. ನೀನು ನಿಂತು ಹಿಂದೆ ಆ ಕಿವಿಯಲ್ಲಿ ನಿಂತುಕೊಂಡು ನನಗೆ ಕೇಳಿಸ್ತಾ ಇದ್ದೆ, ಅದು ನೆನಪಿಡೋ ಮಾರಾಯ. ತತ್ತದ್ವಿಷಯಗಳ ಭುಂಜಿಸುವ,
ಆಯಾ ಇಂದ್ರಿಯಗಳಿಂದ ನಾವು ಏನೇನು ಸುಖಗಳನ್ನು ಅನುಭವಿಸ್ತಾ ಇದ್ದೇವೆ ಅದು ಪರಮಾತ್ಮ ತಾನು ಹೋತಾಹ್ವಯನು ತಾನಾಗಿ. ಹೇಗೆ ಅಗ್ನಿಯಲ್ಲಿ ಆಹುತಿಯನ್ನು ಕೊಡ್ತೇರಿಯೋ ಹಾಗೆ ಇಲ್ಲಿ ಪರಮಾತ್ಮ ವೈಶ್ವಾನರ ಯಜ್ಞ ಅಂತ ಕರೀತಾರೆ ಊಟಕ್ಕೆ, ಭೋಜನ ಯಜ್ಞ, ವೈಶ್ವಾನರ ಯಜ್ಞ. ಆ ವೈಶ್ವಾನರ ಪರಮಾತ್ಮನಿಗೆ ನಾವು ಕೊಡ್ತಾ ಇದ್ದೇವೆ. ಆ ತುತ್ತಿಗೂ ಅವನಿಗೆ ಕೊಡ್ರಿ, ಹೋತಾಹ್ವಯನು ತಾನಾಗಿ ತಾನೇ ಅದನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಮೃಷರಹಿತ, ಮೃಷ ಅಂತಂದರೆ ದೋಷ, ನಿರ್ದೋಷನಾದಂತಹ ದೋಷರಹಿತನಾದಂತಹ ಪರಮಾತ್ಮ ವೇದದಲ್ಲಿ ಋತುಸತ್ ಅನ್ನುವ ಹೆಸರಿನಿಂದಿದ್ದಾನೆ. ದೋಷರಹಿತವಾದಂತಹ ವೇದದಲ್ಲಿ, ವೇದಗಳನ್ನು ಯಾರೂ ರಚನೆ ಮಾಡಿಲ್ಲ. ಸೃಷ್ಟಿಯ ಕಾಲದಲ್ಲಿ ಪರಮಾತ್ಮ ತಾನೇ ಜಗತ್ತನ್ನು ಸೃಷ್ಟಿ ಮಾಡುವ ಪೂರ್ವದಲ್ಲಿ ಅವನ ಬಾಯಿಂದ ಎಲ್ಲ ವೇದಗಳು ಹೊರಗೆ ಬಂದಿವೆ. ಮೃಷರಹಿತ ದೋಷರಹಿತವಾದಂತಹ ವೇದದಲ್ಲಿ ಪರಮಾತ್ಮ ಋತುಸತ್ ಅನ್ನುವ ರೂಪದಿಂದ ಇದ್ದಾನಂತೆ. ಜಗತ್ ಪ್ರಸವಿತ, ಸೃಷ್ಟಿಕರ್ತನಾದಂತಹ, ಜಗತ್ತಿನಲ್ಲಿ ಏನು ಪ್ರಾಣಿ ಪಕ್ಷಿ ಕ್ರಿಮಿ ಕೀಟ ಗಿಡ ಮರ ಎಲ್ಲ ಸೃಷ್ಟಿಕರ್ತ ಇವನೇ. ತಂದೆ ತಾಯಿಯಲ್ಲಿ ನಿಂತು ಅದೆಲ್ಲ ಮಾಡುವವನು ಇವನೇ. ಸೃಷ್ಟಿಕರ್ತನಾಗಿರುವಂತಹ ಪರಮಾತ್ಮ ನಿರಂತರದಿ ಸಂತೈಸುವನು ಭಕುತರನು. ಏನು ಚಂದ ಹೇಳ್ತಾನೆ. ಒಂದು ಕ್ಷಣವೂ ಬಿಡದೆ, ನಿರಂತರದಿ ಒಂದು ಕ್ಷಣವೂ ಬಿಡದೆ ತನ್ನ ಭಕ್ತರನ್ನು ಸಂತೈಸುವನು, ರಕ್ಷಣೆ ಮಾಡುತ್ತಾನೆ. ಒಂದು ಕ್ಷಣವೂ ಬಿಡದೆ ಪರಮಾತ್ಮ ತನ್ನ ಭಕ್ತರನ್ನು ರಕ್ಷಣೆ ಮಾಡ್ತಾನೆ ಅಂತೇಳಿ ಹೇಳ್ತಾ ಇದ್ದಾರೆ. ಅಬ್ಜ ಭವಪಿತ ಜಲರಾದ್ರಿಯೋಳಬ್ಜ ಗೋಜಾದ್ರಿ ಜನನಿಸೆ ಜಲದೊಬ್ಬಳೆ ಪೀಯೂಷದಾವರೆ ಶ್ರೀ ಶಶಾಂಕರಳು ಕಬ್ಬು ಕದಳಿ ಲತಾ ತೃಣದ್ರುಮ ಹೆಬ್ಬುಗೆಯ ಮಾಡುತಿಹ ಗೋಜನು ಇಬ್ಬಗೆ ಪ್ರತೀಕ ಮಣಿ ಮೃಗ ಸೃಜಿಪನದ್ರಿಜನು. ಆ 18 ರೂಪಗಳನ್ನೇ ಇಲ್ಲಿ ಮತ್ತೆ ಹೇಳ್ತಾ ಇದ್ದಾರೆ. ಅಬ್ಜ ಭವಪಿತ, ಅಬ್ಜ ಅಂದರೆ ಕಮಲದಿಂದ ಉತ್ಪನ್ನ ಆಗಿರುವಂತಹ ಬ್ರಹ್ಮದೇವರ ತಂದೆಯಾಗಿರುವಂತಹ ಅಬ್ಜಭವ ಅಂತಂದರೆ ಕಮಲದಿಂದ ಹುಟ್ಟಿದಂತಹ ಬ್ರಹ್ಮದೇವರ ತಂದೆಯಾಗಿರುವಂತಹ ಪಿತನಾಗಿರುವಂತಹ ಈ ಪರಮಾತ್ಮ ಜಲಧರಾದ್ರಿಯೊಳು, ಜಲದಲ್ಲಿ ಅಬ್ಜರೂಪದಿಂದ ಇದ್ದಾನಂತೆ. ನೀರಿನಲ್ಲಿ ಪರಮಾತ್ಮನ ಒಂದು ರೂಪ ಅಬ್ಜ. ಎಲ್ಲೆಲ್ಲಿ ನೀರಿನದು ಇದು ಇದೆಯೋ ಅಲ್ಲೆಲ್ಲ ಪರಮಾತ್ಮ ಅಬ್ಜರೂಪದಿಂದ ಇದ್ದು ಆ ನೀರಿನಿಂದ ನಮಗೆ ಉಪಕಾರವನ್ನು ಮಾಡ್ತಾ ಇದ್ದ. ಧರ ಅಂದರೆ ಭೂಮಿಯಲ್ಲಿ ಪರಮಾತ್ಮ ಗೋಜ ಅನ್ನುವ ರೂಪದಿಂದ ಇದ್ದಾನೆ. ಭೂಮಿಯಲ್ಲಿ ಪರಮಾತ್ಮ ಗೋಜ ಅನ್ನುವ ರೂಪದಿಂದ ಇದ್ದಾನಂತೆ. ನೋಡ್ರಿ ಇಲ್ಲಿ ಹೇಳ್ತಾ ಇದ್ದಾರೆ. ಗೋಜ ಅಂತಂದರೆ, ಗೋಜ ಅಂತ ಪರಮಾತ್ಮನಿಗೆ ಯಾಕೆ ಕರೀತಾರೆ ಅಂದರೆ ವೇದದಿಂದ ವ್ಯಕ್ತನಾದುದರಿಂದ, ಗೋ ಅಂದರೆ ವೇದಗಳು, ವೇದದಿಂದ ವ್ಯಕ್ತನಾದುದರಿಂದ ಪರಮಾತ್ಮನಿಗೆ ಗೋಜ ಅಂತ ಹೆಸರು. ಭೂಮಿಯೇ ಸರ್ವ ಯೋನಿಗಳಿಗೆ ಸ್ಥಾನವಾದುದರಿಂದ, ಆ ಭೂಮಿಯಲ್ಲಿ ಹುಟ್ಟಿದ ಸರ್ವ ಜೀವರಲ್ಲಿ ಇರುವುದರಿಂದ ಪರಮಾತ್ಮನಿಗೆ ಗೋಜ ಅಂತ ಹೆಸರು. ಸ್ವರ್ಗದಲ್ಲಿ ಕಾಮಧೇನುವಿನ ರೂಪದಿಂದ ಇರುವುದರಿಂದ ಪರಮಾತ್ಮನಿಗೆ ಗೋಜ ಅಂತ ಹೆಸರು. ಗೋ ಅಂದರೆ ಆಕಳು ಅಂತೇವೆ, ಕಾಮಧೇನುವಿನಲ್ಲಿ ಪರಮಾತ್ಮ ಇದ್ದಾನೆ, ಆದ್ದರಿಂದ ಅವನಿಗೆ ಗೋಜ. ಜಲದಲ್ಲಿ ಪರಮಾತ್ಮ ಅಬ್ಜ ರೂಪದಿಂದ ಇದ್ದಾನೆ. ಅಬ್ಜ ಅಂತ ಯಾಕೆ ಅಂತಂದರೆ ಜಲದಲ್ಲಿ ಪರಮಾತ್ಮ ಮತ್ಸ್ಯಾವತಾರವನ್ನು ಮಾಡಿದ್ದಾನೆ. ಅದನ್ನೇ ಅವತಾರ, ಮತ್ಸ್ಯಾವತಾರ ಪರಮಾತ್ಮ ಜಲದಲ್ಲಿ ಮಾಡಿದ್ದಾನೆ. ಆ ಜಲಚರಗಳಲ್ಲಿ ಪರಮಾತ್ಮ ಇರುವುದರಿಂದ ಅವನಿಗೆ ಅಬ್ಜ ಅಂತ ಕರೀತಾರೆ. ಹೇಳ್ತಾ ಇದ್ರೆ ಜಲದಲ್ಲಿ ಜಲದ ಉಬ್ಬಳೆ ಜಲದುಬ್ಬಳೆ ಪೀಯೂಷದಾವರೆ ಶ್ರೀ ಶಶಾಂಕರುಳು. ಜಲದಿಂದ ಹುಟ್ಟುವಂತಹ ಆ ಏನು ನೀರಿನ ಇದು ಇದೆ, ಬುರುಗು ಇರುತ್ತೆ, ಅದರಲ್ಲಿಯೂ ಪರಮಾತ್ಮ ಇದ್ದಾನೆ.
ಪೀಯೂಷ ಅಮೃತದಲ್ಲಿಯೂ ಪರಮಾತ್ಮ ಇದ್ದಾನೆ. ಕಮಲ ತಾವರೆ ಅಂದರೆ ಕಮಲದಲ್ಲಿಯೂ ಪರಮಾತ್ಮ ಇದ್ದಾನೆ. ಲಕ್ಷ್ಮೀದೇವಿ ಆ ಕಮಲ ರೂಪಿಯಾಗಿರುವಂಥ ಲಕ್ಷ್ಮೀದೇವಿಯಲ್ಲೂ ಪರಮಾತ್ಮ ಇದ್ದಾನೆ. ತಂಪನ್ನು ಕೊಡುವಂತಹ ಶಶಾಂಕ ಚಂದ್ರನಲ್ಲಿಯೂ ಪರಮಾತ್ಮ ಇದ್ದಾನೆ. ಒಟ್ಟು ಪರಮಾತ್ಮ ಇಲ್ಲದೇ ಇರುವಂತಹ ಸ್ಥಳವೇ ಇಲ್ಲ. ನೀರಿನಿಂದ ತಂಪು ಬರ್ತಾ ಇದೆ, ನೀರಿನಿಂದ ತೃಪ್ತಿ ಆಗ್ತಾ ಇದೆ. ಆ ತಂಪು ಇರುವಂತಹ ಸ್ಥಳದಲ್ಲಿ ಪರಮಾತ್ಮ ಇದ್ದಾನೆ ಅಬ್ಜರೂಪದಿಂದ. ಮತ್ತೆ ಪರಮಾತ್ಮ ನಮಗೆ ತೃಪ್ತಿಯನ್ನು ತಂದು ಕೊಡ್ತಾ ಇದ್ದಾರೆ. ಕಬ್ಬು ಕದಳಿ ಲತಾ ತೃಣಧ್ರುವ ಹೆಬ್ಬು ಗೆಯ ಮಾಡುತಿಹ ಗೋಜನು. ಕಬ್ಬು ಕದಳಿ ಅಂತಂದರೆ ಬಾಳೆಗಿಡ, ಲತಾ ಎಲ್ಲ ಬಳ್ಳಿಗಳಲ್ಲಿ, ತೃಣ ಹುಲ್ಲಿನಲ್ಲಿ, ಧ್ರುವ ಎಲ್ಲ ಗಿಡಗಳಲ್ಲಿ. ನೋಡ್ರಿ, ಪರಮಾತ್ಮ ಅಲ್ಲಿದ್ದು ಭೂಮಿಯಲ್ಲಿ ಗೋಜ ಅನ್ನುವ ರೂಪದಿಂದ ಇದ್ದು ಆ ಗಿಡಗಳಿಗೆಲ್ಲ ಬೆಳವಣಿಗೆಯನ್ನು ತಂದು ಕೊಡ್ತಾ ಇದ್ದಾರೆ. ನಾವು ಬೀಜ ಹಾಕ್ತೀವಷ್ಟೇ ಅಥವಾ ಗಿಡ ಹಾಕ್ತೀವಷ್ಟೇ. ಗಿಡ ಹಾಕಿ ನೀರು ಹಾಕಿ ಆ ಭೂಮಿಯಲ್ಲಿರುವಂತಹ ಪರಮಾತ್ಮ, ಗೋಜ ಅನ್ನುವಂತಹ ಪರಮಾತ್ಮ ಆ ಗಿಡವನ್ನು ಬೆಳೆಸ್ತಾ ಇದ್ದಾನೆ. ಪೃಥ್ವಿಯಲ್ಲಿರುವಂತಹ ಆ ಎಲ್ಲ ಪ್ರಾಣಿಗಳಿಗೂ ಪರಮಾತ್ಮನೇ ಬೆಳೆಸ್ತಾ ಇದ್ದಾನೆ. ನೋಡ್ರಿ, ನಾವು ಹುಲ್ಲಿಗೆ ಹೋಗಿ ಯಾರೋ ನೀರು ಹಾಕಿದ್ದೇವ? ತಲ್ಲಣಿಸದಿರು ಕಂಡ್ಯ ತಾಳು ಮನವೇ, ಕನಕದಾಸರು ಒಂದು ಕಡೆ ಹೇಳ್ತಾರೆ. ಯಾಕಷ್ಟು ಇದು ಮಾಡ್ತೀಯ, ಹೊಟ್ಟೆಗೆ ಸಿಗ್ತದೋ ಇಲ್ಲೋ ಹಂಗಂತೆ. ತಲ್ಲಣಿಸಬೇಡ, ಚಿಂತೆ ಮಾಡಬೇಡ. ಅಡವಿಯಲ್ಲಿ ಬೆಳೆದಂತಹ ಗಿಡಕ್ಕೆ ನೀ ಹೋಗಿ ನೀರು ಹಾಕಿದ್ಯಾ? ಯಾರು ಹೋಗಿ ನೀರು ಹಾಕಿದ್ದೀರಿ? ಅಡವಿಯಲ್ಲಿ ಗಿಡಗಳು ಬೆಳೆದಿದೆ, ಬೇಕಾದ ದಟ್ಟವಾಗಿ ಬೆಳೆದಿದೆ ಅಡವಿ. ಯಾರು ಹೋಗಿ ನೀರು ಹಾಕಿದ್ದೀರಿ? ಅದ್ರಲ್ಲಿ ಬೆಳೆದದೋ ಇಲ್ಲ. ಚಿಂತೆ ಮಾಡಬೇಡ. ಹುಟ್ಟಿಸಿದ ದೇವನು ಹುಲ್ಲು ಮೇಯಿಸುವನೆ ಅಂತ ಒಂದು ಕಡೆ ಹೇಳ್ತಾರೆ. ಹುಟ್ಟಿಸಿದ ದೇವರು ನಿನಗೆ ಅನ್ನ ಕೊಟ್ಟೇ ಕೊಡ್ತಾರೆ, ಆ ಟೈಮಿಗೆ ತಂದು ಕೊಡ್ತಾರೆ. ಯಾದವಾರ್ಯರು ಅವರ ಜೀವನ ಚರಿತ್ರೆಯಲ್ಲಿ ಬರುತ್ತೆ. ಯಾದವಾರ್ಯರು ದೇವರದ ಇದು ಮಾಡ್ತಾ ಕೂತಿದ್ರು. ಮಕ್ಕಳು ಸುಧಾಮನದಿದ್ದ ಹಾಗೆ ಹೆಂಡತಿ ಮಕ್ಕಳು ಪಾಪ ಇದ್ರು. ಏನಾರು ಮಾಡಿರಿ ಅಂತಂದಾಗ ಅವನು ಮಾಡ್ತಾನೆ. ಅನನ್ಯ ಚಿಂತೆಯಂತೋ ಮಾಂ ಯೇ ಜನ ಪರ್ಯುಪಾಸತೆ. ಯಾರು ಅನನ್ಯವಾಗಿ ನನ್ನನ್ನು ಭಜಿಸ್ತಾರೆ ಅವರಿಗೆ ನಾನು ಎಲ್ಲವನ್ನು ಕೊಡ್ತೇನೆ ಅಂತ ಹೇಳಿದಾನೆ. ಪರಮಾತ್ಮ ಕೊಡ್ತಾನೆ ಅಂತಂದರೆ ನೋಡ್ರಿ, ಪರಮಾತ್ಮ ಒಂದು ದಿವಸ ಆಯಿತು ಏನೂ ಸಿಗಲಿಲ್ಲ, ಎರಡನೇ ದಿವಸ ಆಯಿತು ಅದು ಏನಿತ್ತು ಅದರ ಮೇಲೆ ಹಿಂಗೆ ಗೆರೆ ಹಾಕಿದ್ರು. ಎಲ್ಲೋ ಅನನ್ಯ ಚಿಂತೆ ಅಂತಿದ್ದು ಏನು ಸಿಕ್ಕಿಲ್ಲ. ಅದು 2 ದಿವಸ ಆಯಿತು, ಎಲ್ಲರೂ ಉಪವಾಸ ಕೊಟ್ಟಿದ್ರು. ಇವರು ಸ್ನಾನಕ್ಕೆ ಹೋಗಿದ್ದಾರೆ. ಆಗ ಒಬ್ಬ ಮನುಷ್ಯ ಬಂದು ಎಲ್ಲ ಧಾನ್ಯಗಳನ್ನು ಇದನ್ನು ತಂದು ಕೊಡ್ತಾರೆ. ಯಾರು ಕಳಿಸಿದ್ದಾರೆ? ಯಜಮಾನರು ಕಳಿಸಿದ್ದಾರೆ ಅಂತ ಹೇಳ್ತಾರೆ. ಹೇಳಿದಾಗ, ಅಮ್ಮ ಈಗ ನೋಡಿಲ್ಲ, ತರೋದು ಒಂದು 2 ನಿಮಿಷ ಲೇಟ್ ಆಯಿತು, ನಾಲಿಗೆ ಮೇಲೆ ಇದು ಗಾಯ ತೋರಿಸ್ತಾರದು ಪರಮಾತ್ಮ. ನಿಂಗೆ ಗಾಯ ಆಗಿದೆ ನೋಡಮ್ಮ, 2 ನಿಮಿಷ ಒಂದು ಲೇಟ್ ಆಗಿದ್ದಕ್ಕೆ ಅಷ್ಟು ತೋರಿಸಿ ಹೋದ. ಆಮೇಲೆ ಯಾದವಾರ್ಯರು ತಮ್ಮ ಸ್ನಾನಾದಿ ಎಲ್ಲ ಮುಗಿಸ್ಕೊಂಡು ನದಿಗೆ ಹೋಗಿ ಬಂದವರು. ಅಡುಗೆ ಗಿಡಿಗೆ ಎಲ್ಲ ಮಾಡಿದ್ದಾಳೆ, ಕೊಡ್ತಾಳೆ. ಏನು ಸಾಮಾನ್ಯರು ಅಲ್ರಿ, ಯಾರು ಒಬ್ಬ ತಂದು ಕೊಟ್ಟ, ಸ್ವಲ್ಪ ಲೇಟಾಗಿದ್ದಕ್ಕೆ ನೀವು ಅವನಿಗೆ ನಾಲಿಗೆ ಮೇಲೆ ಹಿಂಗೆ ಇದು ಮಾಡಿಬಿಟ್ಟಿದ್ದೀರಿ. ಆವಾಗ ಅಂದ್ರಂತೆ, ಓದುವಾಗ ಗೀತಾ ಭಾಗವತ ಇತ್ಯಾದಿ ಓದುವಾಗ ಅನನ್ಯಾಶ್ಚಿಂತರಾಗಿರೋ ಕೊಡ್ತೀನಿ ಅಂದೆ, ಏನು ಕೊಡ್ತೀನಿ ಅಂತ ಗೆರೆ ಹಾಕಿದ್ರು. ಅದನ್ನು ಪರಮಾತ್ಮ ತೋರಿಸಿದ್ರು. ನೋಡ್ರಿ ಹೇಗಿದೆ ಪರಮಾತ್ಮನ ಕರುಣಾ ಸಮುದ್ರ. ಆದ್ದರಿಂದ ಚಿಂತೆ ಮಾಡಬೇಡ್ರಿ. ಪ್ರತಿಯೊಬ್ಬರಿಗೂ ಹುಟ್ಟಿಸಿದ ಮೇಲೆ ಪರಮಾತ್ಮ ಅನ್ನ ಇಟ್ಟೇ ಕಳಿಸಿದ್ದಾನೆ. ಯಾರಿಗೆ ಯಾವಾಗ ಎಷ್ಟು ಕೊಡಬೇಕಷ್ಟೇ, ಅದಕ್ಕಿಂತ ಹೆಚ್ಚು ಇಲ್ಲ, ಅದಕ್ಕಿಂತ ಕಡಿಮೆಯೂ ಇಲ್ಲ. ಕಬ್ಬು ಇರಲಿ, ಕಬ್ಬಿನ ಗಿಡವೇ ಇರಲಿ,
ಕದಳಿ ಅಂತಂದರೆ ಬಾಳೆ ಗಿಡವೇ ಇರಲಿ, ಲತಾ ಅಂದರೆ ಬಳ್ಳಿಗಳೇ ಇರಲಿ, ತೃಣ ಅಂದರೆ ಹುಲ್ಲೇ ಇರಲಿ, ದ್ರುಮ ಯಾವುದೇ ಗಿಡ ಇರಲಿ, ಹೆಬ್ಬುಗೆಯ ಮಾಡುತ್ತಿಹ ಅದನ್ನು ದೊಡ್ಡದಾಗಿ ಬೆಳೆಸ್ತಾನೆ. ಒಂದು ಸಣ್ಣ ಬೀಜ ಹಾಕಿದಾಗ ಗಿಡ ಬೆಳೀತಾ ಇದೆ ದೊಡ್ಡದಾಗಿ, ಅದು ಮಾಡೋನು ಅವನೇ. ಯಾವ ರೂಪದಿಂದ? ಭೂಮಿಯಲ್ಲಿ ಗೋಜ ಅನ್ನುವ ರೂಪದಿಂದ ಇದ್ದು ಆ ಗಿಡಗಳನ್ನು ಮರಗಳನ್ನು ಬೆಳೆಸ್ತಾ ಇದ್ದ. ಇಬ್ಬಗೆ ಪ್ರತೀಕ ಮಣಿ ಮೃಗ ಸುಜಿಪನದ್ರಿಜನು. ನೋಡ್ರಿ, ಅದ್ರಿಜ ಪರ್ವತದಲ್ಲಿ ಪರಮಾತ್ಮ ಅದ್ರಿಜ ಅನ್ನುವ ರೂಪದಿಂದ ಇದ್ದು ಅಲ್ಲಿರುವ ಮೃಗಗಳನ್ನು, ಅಲ್ಲಿರುವಂತಹ ಗಿಡಗಳನ್ನು, ಅಲ್ಲಿರುವಂತಹ ಪ್ರತಿಯೊಂದನ್ನು ಪರಮಾತ್ಮ ತಾನೇ ಅದ್ರಿಜ ರೂಪದಿಂದ ಇದ್ದು ಬೆಳೆಸ್ತಾ ಇದ್ದ. ಎಷ್ಟು ಉಪಕಾರ ಮಾಡ್ತಾ ಇದ್ದಾನೆ ಅಂತಂದರೆ, ನೀ ಮಾಡಿದ ಉಪಕಾರ ನಾನೆಂದಿಗೂ ತೀರಿಸಲಿಕ್ಕೆ ಆಗೋದಿಲ್ಲ. ಬರೀ ಇಷ್ಟೇ, ನಮಸ್ಕಾರ ಮಾಡೋದಷ್ಟೇ ನಮ್ಮ ಕೈಯಿಂದ, ಇನ್ನೇನು ಮಾಡಲಿಕ್ಕಾಗಲ್ಲ ಪರಮಾತ್ಮನಿಗೆ. ನಾವು ಅಷ್ಟು ಮಾಡೋದಿಲ್ಲ ನಾವು ಪರಮಾತ್ಮನಿಗೆ ಒಂದು ನಮಸ್ಕಾರವೂ ಮಾಡೋದಿಲ್ಲ. ಅದಕ್ಕೆ ಹೇಳ್ತಾ ಇದ್ದಾರೆ, ಪರಮಾತ್ಮ ಇಷ್ಟು ರೀತಿಯಿಂದ ಕರುಣಾ ಸಮುದ್ರನಾಗಿರುವಂತಹ ಪರಮಾತ್ಮ ಇಷ್ಟು ರೀತಿಯಿಂದ ನಮ್ಮನ್ನು ರಕ್ಷೆ ಮಾಡ್ತಾ ಇದ್ದಾನೆ. ಶ್ರುತಿ ವಿನುತ ಸರ್ವತ್ರದಲ್ಲಿ ಭಾರತಿ ರಮಣನೊಳಗಿದ್ದು ತಾ ಶುಚಿಶತು ಎನಿಸಿ ಜಡಚೇತನರ ಪವಿತ್ರ ಮಾಡುತ್ತಿಹ. ಅತುಳ ಮಹಿಮಾನಂತ ರೂಪಾಚ್ಯುತ ನೆನೆಸಿ ಚಿದ್ದೇಹದಳು ಪ್ರಾಕೃತ ಪುರುಷನಂದದಲ್ಲಿ ನಾನಾ ಚೇಷ್ಟೆಗಳ ಮಾಳ್ಪ. ಶ್ರುತಿ ವಿನುತ, ಶ್ರುತಿ ಅಂದರೆ ವೇದ, ವೇದಗಳಿಂದ ಸ್ತುತ್ಯನಾಗಿರುವಂತಹ ಪರಮಾತ್ಮ ಸರ್ವತ್ರದಲ್ಲಿದ್ದು ಹೇಗಿದ್ದಾನೆ? ಸರ್ವತ್ರದಲ್ಲಿ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತನಾಗಿದ್ದಾರೆ. ಆ ಭಾರತೀಯ ರಮಣನಲ್ಲಿ ಯಾವ ಹೆಸರಿನಿಂದಾನೆ? ಶುಚಿಷತ್ ಅನ್ನುವ ರೂಪದಿಂದಿದ್ದಾನೆ. ಶುಚಿಷತ್ ಅನ್ನುವ ರೂಪದಿಂದ ಇದ್ದು ಜಡಚೇತನರನ್ನು ಪವಿತ್ರ ಮಾಡ್ತಾ ಇದ್ದಾನೆ. ನಾನು ಹೇಳ್ದಲ್ಲ, ಒಂದೊಂದು ಪದ್ಯ ವಾರಗಟ್ಟಲೆ ಹೇಳ್ಬೋದು, ಅಷ್ಟೊಂದು ಅರ್ಥವನ್ನು ಕೊಟ್ಟಿದ್ದಾರೆ. ನೋಡ್ರಿ, ವಾಯುದೇವರಿದ್ದರೆ ಜಲಜೀವಿಗಳು, ಉಸಿರು ಎಲ್ಲಿವರೆಗೂ ಉಸಿರಿದೆ ಅಲ್ಲಿವರೆಗೂ ನಾವು ಜೀವಿಗಳು. ಆಮೇಲೆ ಬೇರೆ ಹೆಸರೇ ಇರುತ್ತೆ. ಇಂತಹ ಪ್ರತಿಯೊಂದು ಜೀವರಲ್ಲೂ ಇದ್ದಾನೆ ವಾಯುದೇವರು. ಅವ್ರ ಮಹಿಮೆ ನೋಡಿ, ಗಿಡ ಮರ ಪ್ರತಿಯೊಂದರಲ್ಲೂ ಇದ್ದಾನೆ. ಇದ್ದು ಒಳ್ಳೆಯ ಗಾಳಿಯನ್ನು ಕೊಟ್ಟು ಆ ಜೀವನನ್ನು ರಕ್ಷಣೆ ಮಾಡ್ತಾ ಇದ್ದ. ಶುಚಿಷದ್, ತಾನೂ ಪವಿತ್ರನಾಗಿದ್ದಾನೆ, ಅವನು ನೆನೆಸಿದಂತಹ ನಮ್ಮನ್ನು ಪವಿತ್ರನನ್ನಾಗಿ ಮಾಡ್ತಾ ಇದ್ದ. ಅತುಳ ಮಹಿಮ ಅನಂತ ರೂಪ ಅಚ್ಯುತ ನೆನೆಸಿ, ಅಚ್ಯುತ ಅನಂತ ಗೋವಿಂದ ನಾಮತ್ರಯದಲ್ಲಿ ಪರಮಾತ್ಮ ತಾನೇ ಇದ್ದಾನೆ. ಅಚ್ಯುತ ಚ್ಯುತಿರಹಿತನಾದ್ದರಿಂದ, ನಾಶರಹಿತನಾದ್ದರಿಂದ ಪರಮಾತ್ಮನಿಗೆ ಅಚ್ಯುತ ಅಂತ ಹೆಸರು. ಅನಂತ, ಆದಿ ಅಂತ್ಯ ಯಾವುದೂ ಇಲ್ಲ ಪರಮಾತ್ಮನಿಗೆ. ಮಹಾಲಕ್ಷ್ಮೀ ದೇವಿ ಅಂತಾಳಂತೆ, ಪರಮಾತ್ಮನ ಗುಣ ಸಮುದ್ರದಲ್ಲಿ ಮಹಾಲಕ್ಷ್ಮೀ ದೇವಿ ಅವಸ್ಥೆ ಹೇಗಾಗಿದೆ ಅಂತಂದರೆ ಗಾಬರಿಯಾಗಿಬಿಟ್ಟಿದ್ದಾಳಂತೆ. ಆ ಗುಣ ಸಮುದ್ರದಲ್ಲಿ ಒಂದು ಸಣ್ಣ ದೋಣಿಯಲ್ಲಿ ಕೂತಿರುವಂತಹ ಮಹಾಲಕ್ಷ್ಮೀ ದೇವಿ ಹೇಳ್ತಾಳಂತೆ, ಪರಮಾತ್ಮ ನನಗೆ ಆದಿಯೂ ಕಾಣಿಸ್ತಾ ಇಲ್ಲ, ಅಂತ್ಯವೂ ಕಾಣಿಸ್ತಾ ಇಲ್ಲ, ಯಾವುದೂ ಕಾಣಿಸ್ತಾ ಇಲ್ಲ, ಅಗಾಧ ಮಹಿಮನಾಗಿದ್ದಿ ಪರಮಾತ್ಮ. ಅವಳದೇ ಇದಾಗಿದ್ದರೆ ನಾವು ಒಂದು ಹರಿಕಥಾಂಸಾರ ಓದಿದ ಮಾತ್ರಕ್ಕೆ, ಒಂದಿಷ್ಟು ಕೇಳಿದ ಮಾತ್ರಕ್ಕೆ ನನ್ನಷ್ಟು ಪರಮಾತ್ಮನ ತಿಳ್ಕೊಂಡೀವಿ ಅಂತ ಅಹಂಕಾರ ಪಡಬೇಡ್ರಿ. ಏನೋ ನಮ್ಮ ಯೋಗ್ಯತೆಗೆ ಆ ಕರುಣಾ ಸಮುದ್ರನಾದಂತಹ ಪರಮಾತ್ಮ ತಿಳಿಸಿಕೊಡ್ತಾ ಇದ್ದಾನೆ. ಜಡಚೇತನನು ಪವಿತ್ರ ಮಾಡುತ್ತೀಯ. ಪರಮಾತ್ಮನ ಹೆಸರು ತಗೊಂಡ್ರೆ ಸಾಕು, ನಾವು ಪವಿತ್ರ ಆಗ್ತೀವಿ. ಯಾಕೆಂದರೆ ವಾಯುದೇವರ ಅಂತರ್ಗತನಾಗಿ ಪರಮಾತ್ಮ ಶುಚಿಷತ್ ಅನ್ನುವ ರೂಪದಿಂದ ಇದ್ದಾನೆ. ಅತುಳ ಮಹಿಮ, ಪರಮಾತ್ಮನ ಮಹಿಮೆ ಅಷ್ಟು ಇಷ್ಟು ಅಂತ ಹೇಳಲಿಕ್ಕೆ ಬರೋದಿಲ್ಲ. ಅನಂತ ಮಹಿಮನಾಗಿದ್ದಾನೆ ಪರಮಾತ್ಮ. ಅಚ್ಯುತ, ಅವನ ಯಾವ ರೂಪಕ್ಕೂ
ನಾಶವಿಲ್ಲ. ಅನಂತ ರೂಪಗಳಿವೆ. ಅನಂತ ಕಾಲದಿಂದ ಅನಂತ ಕಾಲದವರೆಗೆ ಇರುವಂತಹ ರೂಪಗಳು, ಒಂದು ರೂಪಕ್ಕೂ ನಾಶವಿಲ್ಲ. ಅಂತಹ ಅಚ್ಯುತನಾದಂತಹ ಚ್ಯುತಿರಹಿತನಾದಂತಹ ಪರಮಾತ್ಮ ಚಿದ್ದೇಹದಳು ನಮ್ಮ ಸ್ವರೂಪ ಶರೀರದಲ್ಲಿ, ಈಗೇನು ನಮಗೆ ಹೊರಗೆ ಕಾಣಿಸ್ತಾ ಇದೆ ಇದು ಸ್ಥೂಲ ಶರೀರ, ಇದರೊಳಗೆ ಅನಿರುದ್ಧ ಶರೀರ ಇದೆ. ಅದರ ಒಳಗೆ ಹೃದಯ ಮಂದಿರದಲ್ಲಿ ಪರಮಾತ್ಮ ಚಿದ್ದೇಹದಿಂದಿದ್ದಾನೆ, ಸ್ವರೂಪ ಶರೀರ ಅದು. ಅದಕ್ಕೆ ನಾಶ ಇಲ್ಲ. ಸ್ವರೂಪ ಶರೀರಕ್ಕೆ ನಾಶ ಇಲ್ಲ. ಆ ಚಿದ್ದೇಹದಲ್ಲಿ ಪ್ರಾಕೃತ ಪುರುಷನಂದದಲ್ಲಿ ನಾನಾ ಚೇಷ್ಟೆಗಳು ಮಾಡ್ತಾ, ಅವನು ನನ್ನಲ್ಲಿ ಇದ್ದು ಚೇಷ್ಟೆ ಮಾಡಿದ್ರೆ ನಾನು ಮಾಡ್ತೀನಿ, ಇಲ್ಲದೇ ಇದ್ರೆ ನಾವೇನೂ ಮಾಡಲಿಕ್ಕಾಗೋದಿಲ್ಲ. ಈಗ ಮಾತಾಡಿಸ್ತಾ ಇದ್ದಾನೆ ಅವನೇ, ನಾನು ಕೈ ಹೀಗೆ ಮಾಡ್ತಾ ಇದ್ದೀನಿ ಅವನೇ, ನಿಮ್ಮಲ್ಲಿ ನಿಂತು ಕೇಳಿಸ್ತಾ ಇದ್ದಾನೆ ಅವನೇ. ಪ್ರತಿಯೊಂದು ಕೆಲಸವು ಪ್ರತಿ ಕ್ಷಣ ಅವನಿಂದೇ ನಡೀತಾ ಇದೆ. ಒಂದು ಚೇಷ್ಟೆ, ಎರಡು ಚೇಷ್ಟೆ ಹೇಳ, ಒಂದು ಕ್ಷಣದಲ್ಲಿ ನಾವು ಅನೇಕ ಚೇಷ್ಟೆಗಳನ್ನ ಮಾಡ್ತೇವೆ. ಅದನ್ನೆಲ್ಲ ಪರಮಾತ್ಮ ತಾನೇ ನಿಂತು ಮಾಡ್ತಾ ಇದ್ದಾನೆ. ವಾಯುದೇವ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತನಾಗಿ ಶುಚಿಷದ್ ಅನ್ನುವ ರೂಪದಿಂದಿರುವಂತಹ ಪರಮಾತ್ಮ ತಾನೇ ಮಾಡ್ತಾ ಇದ್ದಾನೆ. ಅದಕ್ಕೆ ನಮ್ಮಲ್ಲಿ ಏನೇ ಕೆಲಸ ಮಾಡಿದ್ರು ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣಾರ್ಪಣ ಮಸ್ತು ಅಂತೇವೆ. ವಾಯುದೇವರನ್ನು ಬಿಡಬೇಡಿ, ವಾಯುದೇವರ ಅಂತರ್ಗತನಾಗಿಯೇ ಪರಮಾತ್ಮ ಮಾಡ್ತಾ ಇದ್ದಾನೆ. ಏನೇ ಮಾಡಿದ್ರು ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತನೇ ಹೇಳಬೇಕು. ಯಾಕೆ ಅಂದರೆ ಪರಮಾತ್ಮನ ಹತ್ತಿರ ಹೋಗುವಷ್ಟು ನಮಗೆ ಶಕ್ತಿ ಇಲ್ಲ. ಮಹಾಭಕ್ತರಾಗಿರುವಂತಹ ವಾಯುದೇವರೇ ನಮ್ಮನ್ನು ಕರ್ಕೊಂಡು ಹೋಗ್ಬೇಕು. ಹೇಗಿದೆ ಅಂತಂದರೆ, ಈಗ ಪರಮಾತ್ಮ ನಮಗೆ ಅನುಗ್ರಹ ಮಾಡಬೇಕಾಗಿದ್ದರೆ ಮಹಾಲಕ್ಷ್ಮೀ ದೇವಿ ವಾಯುದೇವರು ಹೋಗಿ ಪರಮಾತ್ಮನಿಗೆ ಹೇಳಬೇಕು. ಡೈರೆಕ್ಟ್ ನಮ್ಗೆ ಹೋಗೋ ಅಧಿಕಾರ ಇಲ್ಲ. ವಾಯುದೇವರು ಮತ್ತು ಮಹಾಲಕ್ಷ್ಮೀ ದೇವಿ ಹೇಳ್ತಾರೆ, ಪರಮಾತ್ಮ ಇವನಿಗೆ ಅನುಗ್ರಹ ಮಾಡಪ್ಪ, ಇವನು ಭಕ್ತ ಇದ್ದಾನೆ, ಇವನ್ನೆಲ್ಲ ಮಾಡಿದ. ಆಗ ಪರಮಾತ್ಮ ಹಿಂದೆ ಮುಂದೆ ಏನು ನೋಡೋದಿಲ್ಲ. ಅದಕ್ಕೆ ನಾನು ಹೇಳ್ತಿರ್ತೀನಿ, ನಮ್ಮ ಫೈಲು ಪರಮಾತ್ಮನ ಹತ್ರ ಹೋಗುತ್ತೆ. ಅದರ ಮೇಲೆ ವಾಯುದೇವರ ಸಿಗ್ನೇಚರ್, ಮಹಾಲಕ್ಷ್ಮೀ ದೇವಿ ಸಿಗ್ನೇಚರ್ ಇತ್ತು ಅಂದರೆ ಪರಮಾತ್ಮ ನೋಡಲಿಕ್ಕೂ ಹೋಗೋದಿಲ್ಲ, ಒಳಗೆ ತೆಗೆದು ನಮಗೆ ಅನುಗ್ರಹ ಮಾಡ್ತಾರೆ. ಅದಕ್ಕೆ ನಮ್ಮಲ್ಲಿ ಹೇಳ್ತಾ ಇದ್ದೇವೆ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಹೇಳಿ, ಹನುಮನ ನಂಬಿದವ ಗೆದ್ದ, ಹನುಮನ ನಂಬದವ ಬಿದ್ದ. ಹನುಮನನ್ನು ನಂಬಿ ವಾಯುವಂತರ್ಗತನಾಗಿ ಶುಚಿಸತ್ ಇರುವಂತಹ ಪರಮಾತ್ಮ ನಮಗೆ ಪವಿತ್ರರನ್ನಾಗಿ ಮಾಡಿ ನಮಗೆ ಅನುಗ್ರಹವನ್ನು ಪರಮಾತ್ಮ ಮಾಡ್ತಾನೆ. ಅತಿಥಿ ಎನಿಸುವ ಅನ್ನಮಯ ಭಾರತಿ ರಮಣನೊಳು ಪ್ರಾಣಮಯ ಪ್ರಾಕೃತ ವಿಷಯ ಚಿಂತನೆಯ ಮಾಡಿಸುವನು ಮನೋಮಯನೋ. ಯತನ ವಿಜ್ಞಾನಮಯ ಬರಲದ ಜತನ ಮಾಡಿಸಿ ಆತ್ಮಜಾಯ ಸುತರ ಸಂಗತಿ ಸುಖವ ನೀವಾನಂದಮಯ ನೆನೆಸಿ. ನಾವೇನು ಮಾಡ್ತೇವೆ, ಇದು ಎಷ್ಟು ಹೇಳ್ತಾ ಇದ್ದಾರೆ ಅಂದರೆ, ಊಟಕ್ಕೆ ಕೂತಿರ್ತೇವೆ, ಬೇಗ ಬೇಗ ಎಲ್ಲ ತುಂಬ್ಕೋತೇವೆ, ಹೊಟ್ಟೆ ಒಳಗೆ ಹಾಕೋತೇವೆ. ಆ ಅನ್ನಮಯ 5 ಕೋಶಗಳಿವೆ ನಮ್ಮ ದೇಹದಲ್ಲಿ. ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ ಅಂತ 5 ಕೋಶಗಳು ದೇಹದಲ್ಲಿದೆ. ಆ ಅನ್ನಮಯ ಕೋಶದಲ್ಲಿರುವಂತಹ ಪರಮಾತ್ಮ ಅತಿಥಿ, ಅತಿಥಿ ಎನಿಸುವ ಅನ್ನಮಯ. ಅತಿಥಿ ರೂಪದಿಂದ ಪರಮಾತ್ಮ ಅನ್ನಮಯ ಕೋಶದಲ್ಲಿದ್ದು ನಾನು ತಿನ್ನುವಂತಹ ಅನ್ನವನ್ನು, ನಾನೇನು ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಪರಮಾತ್ಮ ಇದು ನಿನಗೆ ಅರ್ಪಿತ ಅಂತ ತುತ್ತು ತುತ್ತಿಗೆ ಗೋವಿಂದ ಅನ್ನೋ
ಎಂದಾದರೂ ಥ್ಯಾಂಕ್ ಯು ಹೇಳಿದೇವಾ? ಊಟಕ್ಕೆ ಕೂತಾಕ್ಷಣ ಇದು ಭೋಜನ ಯಜ್ಞ, ಒಂದೊಂದು ತುತ್ತು ಅವನಿಗೆ ಆಹುತಿ ಕೊಟ್ಟಂತೆ ಆ ಪರಮಾತ್ಮ ಅದನ್ನು ಸ್ವೀಕಾರ ಮಾಡಿ ಅನ್ನಮಯ ಕೋಶದಲ್ಲಿರುವಂತಹ ಪರಮಾತ್ಮ, ಅತಿಥಿ ಅನ್ನುವಂತಹ ಪರಮಾತ್ಮ ಅದನ್ನು ಸ್ವೀಕಾರ ಮಾಡ್ತಾನೆ. ಅನ್ನಮಯ ಕೋಶದಲ್ಲಿ ಪರಮಾತ್ಮ ಅನಿರುದ್ಧ ರೂಪದಿಂದಲೂ ಇದ್ದಾನೆ. ಆ ಅನಿರುದ್ಧ ಏನು ಮಾಡ್ತಾನೆ ಅಂದರೆ, ನೋಡ್ರಿ, ಸಂತೋಷ ಏನು ನಮಗಾಗ್ತಾ ಇದೆ ಊಟ ಮಾಡಿದಾಗ, ಆ ಸಂತೋಷವನ್ನು ಕೊಡುವವನು ಅನಿರುದ್ಧ. ಒಳ್ಳೆ ಊಟ ಮಾಡಬೇಕು ಅಂತ ಅನಿಸ್ತಾ ಇದೆ, ಅದು ಅವನಿಂದಲೇ. ಒಳ್ಳೆ ಊಟ ಸಿಗ್ತಾ ಇದೆ, ಅನುಭವಿಸ್ತಾ ಇದ್ದೀನಿ, ಅವನಿಗೆ ಥ್ಯಾಂಕ್ ಯು ಹೇಳ್ರಿ, ಅನಿರುದ್ಧನಿಗೆ. ಪ್ರಾಣಮಯ ಕೋಶದಲ್ಲಿ ಪರಮಾತ್ಮ ವಿಷಯ ಚಿಂತನೆಯನ್ನು ಮಾಡಿಸ್ತಾನಂತೆ ಪ್ರದ್ಯುಮ್ನ ನಾಮಕ ಪರಮಾತ್ಮ. ಮನೋಮಯ ಕೋಶದಲ್ಲಿರುವಂತಹ ಸಂಕರ್ಷಣ ಪ್ರಯತ್ನವನ್ನು ಮಾಡಿಸ್ತಾನೆ. ಮನಸ್ಸಿನಲ್ಲೇ ನಾವು ಮೊದಲೆಲ್ಲ ಕ್ಯಾಲ್ಕುಲೇಷನ್ಸ್ ಮಾಡ್ತೀವಿ. ಇವತ್ತು ಈ ಅಡುಗೆ ಮಾಡಬೇಕು, ಅದಕ್ಕೇನೇನು ಸಾಮಾನು ಬೇಕು, ಅದು ಎಷ್ಟು ಅಳತೆ ಇಲ್ಲ, ಅದೆಲ್ಲ ಜೋಡಿಸಿಟ್ಕೋತೀವಲ್ಲ. ಈ ಕೆಲಸ ಮನೋಮಯ ಕೋಶದಲ್ಲಿರುವಂತಹ ಪರಮಾತ್ಮ ಸಂಕರ್ಷಣ ಮಾಡಿಸ್ತಾನೆ. ವಿಜ್ಞಾನಮಯ ಕೋಶದಲ್ಲಿರುವಂತಹ ವಾಸುದೇವ ಅವನೇನು ಮಾಡ್ತಾನೆ, ತಿಂದದ್ದನ್ನು ಅಲ್ಲಿ ಇಟ್ಟು ಅದನ್ನು ಜೀರ್ಣ ಮಾಡಿಸ್ತಾನೆ. ಆನಂದಮಯ ಕೋಶದಲ್ಲಿದ್ದು ಪರಮಾತ್ಮ ಉಂಡಾಗ ಒಂದು ಆನಂದ ಆಗ್ತಾಯಿದೆ, ಜೀರ್ಣ ಆದರೂ ಒಂದು ಆನಂದ. ಜೀರ್ಣ ಆಗದೆ ಇದ್ದರೆ ಭಾಳ ತ್ರಾಸಾಗ್ತದೆ, ಕಸಿವಿಸಿ ಆಗ್ತಾಯಿರುತ್ತೆ. ಜೀರ್ಣ ಆಗಿದೆ, ಅನ್ನ ಸಿಕ್ಕಿದೆ, ಅದರಿಂದ ಆನಂದ ಆಗಿದೆ, ಇದು ಪರಮಾತ್ಮನದೇ. ಪರಮಾತ್ಮನೇ ಅದನ್ನು ಮಾಡಿಸಿದ್ದಾನೆ. ನೆನೆಸಿ, ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಅತಿಥಿ ಎನಿಸುವ ಅನ್ನಮಯ ಭಾರತಿ ರಮಣಳು ಪ್ರಾಣಮಯ. ಅನ್ನಮಯ ಕೋಶದಲ್ಲಿ ಪರಮಾತ್ಮ ತಾನು ಅತಿಥಿಯಾಗಿದ್ದುಕೊಂಡು ನಾನು ತಿಂದಂತಹ ಅನ್ನವನ್ನು ಸ್ವೀಕಾರ ಮಾಡುತ್ತಾನೆ. ಭಾರತಿ ಪ್ರಾಣಮಯ ಕೋಶದಲ್ಲಿ ಪರಮಾತ್ಮ ವಾಯುವಂತರ್ಗತನಾಗಿದ್ದಂತಹ ಅನಿರುದ್ಧ ನಾಮಕ ಪರಮಾತ್ಮ, ಪ್ರಾಣಮಯ ಕೋಶದಲ್ಲಿ ಪ್ರದ್ಯುಮ್ನಾಗಿರುವಂತಹ ಪರಮಾತ್ಮ ಅದರ ಸಂತೋಷವನ್ನು ಕೊಡ್ತಾನೆ. ಮನೋಮಯ ಕೋಶದಲ್ಲಿ ಸಂಕರ್ಷಣ ಭಾರತೀಯರಮಣ ಮುಖ್ಯ ಪ್ರಾಣ ಅಥವಾ ಸಂಕರ್ಷಣ ನಾಮಕ ಪರಮಾತ್ಮ ನಮಗೇನೇನು ಪ್ರಯತ್ನಗಳು ಮಾಡ್ತಾ ಇದ್ದೇವೆ, ಇದನ್ನು ಹೇಳಬೇಕು, ಇದನ್ನು ಕೇಳಬೇಕು, ಇದನ್ನು ತಿನ್ನಬೇಕು, ಇದನ್ನು ಉಣಬೇಕು, ಏನೇನು ನಾವು ಪ್ರಯತ್ನ ಮಾಡ್ತೀವಿ ಅದನ್ನೆಲ್ಲ ಮಾಡ್ತಾನೆ. ವಿಜ್ಞಾನಮಯ ಕೋಶದಲ್ಲಿರುವಂತಹ ವಾಸುದೇವ ನಾಮಕ ಪರಮಾತ್ಮ ಭಾರತೀಯರಮಣ ಮುಖ್ಯ ಪ್ರಾಣಾಂತರ್ಗತ ಆಗಿದ್ದು ಅದನ್ನೆಲ್ಲ ಸರಿಯಾಗಿ ಮಾಡಿಸ್ತಾನಂತೆ. ಸರಿಯಾಗಿ ಜೀರ್ಣವಾಗುವಂತೆ ಮಾಡ್ತಾನೆ. ತಿಂದದ್ದು ಅಥವಾ ಕೇಳಿದ್ದೇನಿದೆ ಅದನ್ನು ಸರಿಯಾಗಿ ನೆನಪಿಡಿಸ್ತಾನೆ, ಎಲ್ಲ ಮಾಡ್ತಾನೆ. ಆನಂದಮಯ ಕೋಶದಲ್ಲಿರುವಂತಹ ಭಾರತೀಯರಮಣ ಮುಖ್ಯ ಪ್ರಾಣ ಅಂತರ್ಗತ ನಾರಾಯಣ ಅದರಿಂದ ಸುಖವನ್ನು ತಂದುಕೊಡ್ತಾನೆ. ಕೇಳುವುದರಿಂದ ಒಂದು ಸುಖ ಆಗ್ತಾ ಇದೆ, ಉಣ್ಣುವುದರಿಂದ ಒಂದು ಸುಖ ಆಗ್ತಾ ಇದೆ, ನೋಡುವುದರಿಂದ ಒಂದು ಸುಖ ಆಗ್ತಾ ಇದೆ. ಇದೆಲ್ಲ ಸುಖ ಅವನಿಂದ. ಇದನ್ನು ನೆನಪಿಟ್ಕೊಳ್ಬೇಕು. ಇನಿತು ರೂಪಾತ್ಮಕನಿಗೆ ದೋಷಗಳೆನಿತು ಬಪ್ಪವು ಪೇಳಿರೈ ಬ್ರಾಹ್ಮಣ ಕುಲೋತ್ತಮರಾದವರು ನಿಷ್ಕಪಟ ಬುದ್ಧಿಯಲೇ ಗುಣ ನಿಯಾಮಕ ತತ್ತದಾಭಯ ನೆನೆಸಿ ಕಾರ್ಯವ ಮಾಳ್ಪದೇವನ ನೆನದ ಮಾತ್ರದಿ ದೋಷರಾಶಿಗಳೆಲ್ಲ ಕೆಡುತಿಹವು. ಈ ಪದ್ಯದಲ್ಲಿ ಇಂತಹ ದೋಷರಹಿತನಾದಂತಹ ಪರಮಾತ್ಮನಿಗೆ ದೋಷವಂತೂ ಇಲ್ಲೇ ಇಲ್ಲ. ಅವನ ನೆನೆಸಿದವರಿಗೂ ಪರಮಾತ್ಮ ಆನಂದವನ್ನು ತಂದುಕೊಡ್ತಾನೆ ಅಂತ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಇದು ಹೇಳ್ತಾ ಇದ್ದಾರೆ, ನೆನೆದ ಮಾತ್ರದಿ ದೋಷರಾಶಿಗಳೆಲ್ಲ ಕೆಡುತ್ತಿಹವು. ಪರಮಾತ್ಮನ ನೆನೆದು ಸ್ಮರಣೆ ಬರಬೇಕಾಗಿದ್ದರೆ ಮೊದಲು ಕೇಳಿರಬೇಕು. ಅದು ಹೇಳ್ತಾ ಇದ್ದಾರೆ, ಯಾರೂ ಹೇಳಿಕೊಡದೆ ಊಟ ಸಮಯಲ್ಲಿ ಯಾರು ನೆನೆಸ್ಬೇಕು, ನಡೆಯುವಾಗ, ಕುಳಿತಾಗ, ನಿಂತಾಗ ಯಾರೂ ಹೇಳಿಕೊಡದೆ ನೆನಪು ಬರಬೇಕು. ತತ್ತಸ್ಥಾನದಲ್ಲಿರುವಂತಹ ಪರಮಾತ್ಮನ ತತ್ತದ್ರೂಪಗಳು ಯಾರೂ ಹೇಳಿಕೊಡದೆ ಬರಬೇಕಾದ್ರೆ ಆ ಪರಮಾತ್ಮನ ಅನುಗ್ರಹ ಬೇಕು. ಆಗ ನಾವು ನಮ್ಮ ದೋಷರಾಶಿಗಳನ್ನು, ಎಷ್ಟು ದೋಷಗಳಿವೆ ಅಂತಂದರೆ ಸಾಧ್ಯವೇ ಇಲ್ಲ.
ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆ ದೋಷ ರಾಶಿಗಳಲ್ಲಿ ಮುಳುಗಿ ಹೋಗಿದ್ದೇವೆ, ನಾವು ಕಾಣಿಸ್ತಾನೂ ಇಲ್ಲ. ಆದರೆ ಪರಮಾತ್ಮನನ್ನು ತತ್ತತ್ ಕಾರ್ಯದಲ್ಲಿರುವಂತಹ ಪರಮಾತ್ಮನ ತತ್ತದ್ ರೂಪಗಳು ನೆನೆಸಿದರೆ ಆ ದೋಷ ರಾಶಿಗಳೆಲ್ಲ ಹೋಗಿ ಆ ಪರಮಾತ್ಮ ನಮ್ಮ ಮೇಲೆ ಅನುಗ್ರಹ ಮಾಡ್ತಾನೆ ಅಂತ ಹೇಳಿ ಈ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಅದನ್ನು ನಾಳಿನ ದಿವಸ ನೋಡೋಣ. ಒತ್ತಿ ಬಹವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿಸಿವನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವರ.